ಹಾಯ್, ಇವತ್ತಿನ ಪಾಡ್ಕಾಸ್ಟ್ ಎಪಿಸೋಡಲ್ಲಿ ನಮ್ಮ ಜೊತೆ ಗಿರೀಶ್ ಅಂತ ಒಬ್ಬರು ಡೈರೆಕ್ಟ್ರ್ ಇದ್ದಾರೆ. ಅವರು 3 ಕಾಸಿನ ಕುದುರೆ ಅಂತ ಒಂದು ಸಿನಿಮಾನ ಮಾಡಿದ್ದಾರೆ. ಇವತ್ತಿನ ಎಪಿಸೋಡಲ್ಲಿ ನಾವು ಗಿರೀಶ್ ಅವ್ರನ್ನ ಕರೆಸೋ ಮೇನ್ ಉದ್ದೇಶ ಏನಂದರೆ, ಐ ಥಿಂಕ್ ಕನ್ನಡದಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂದು ಸಿನಿಮಾ ವಿತೌಟ್ ಥಿಯೇಟ್ರಿಕಲ್ ರಿಲೀಸ್ ಅಮೆಝಾನ್ ಪ್ರೈಮಿಗೆ ಬಂದಿದೆ. ದಟ್ ಈಸ್ 3 ಕಾಸಿನ ಕುದುರೆ. ಒಂದು ಅನ್ಅಫಿಷಿಯಲ್ ನಾರ್ಮ್ ಇತ್ತು, ಅಂದರೆ ಥಿಯೇಟ್ರಿಕಲ್ ರಿಲೀಸ್ ಆದ್ರೇ ಅದು ಪ್ರೈಮಿಗೆ ಬರೋದು ಅಂತ ಸುಮಾರು ಜನ ಹೇಳ್ತಾ ಇದ್ರು. ಎಷ್ಟು ಜನ ಸುಳ್ಳು ಗೊತ್ತಿಲ್ಲ. ಬಟ್ ಗಿರೀಶ್ ಅವರು ಅದನ್ನು ಬ್ರೇಕ್ ಮಾಡಿ ವಿತೌಟ್ ಥಿಯೇಟ್ರಿಕಲ್ ರಿಲೀಸ್ ಡೈರೆಕ್ಟ್ ಅಮೆಝಾನ್ ಪ್ರೈಮಿಗೆ ತಂದಿದ್ದಾರೆ. ಸೊ ಅದನ್ನು ತಿಳ್ಕೊಳ್ಳೋಣ, ಪ್ರೊಸೀಜರ್ ಹೇಗಿತ್ತು ಆ್ಯಂಡ್ ಇದ್ರ ಹಿಂದೆ ಅವರ ಸ್ಟ್ರಾಟಜಿ ಏನಿತ್ತು ಅದೊಂದು ತಿಳ್ಕೊಳ್ಳೋ ಪ್ರಯತ್ನ. ಎರಡನೇದು, ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ, ಅವರ ಸಿನಿಮಾದ ಟೀಸರ್, ಟ್ರೈಲರ್ ಯಾವುದನ್ನು ಯೂಟ್ಯೂಬಲ್ಲೇ ಆಗಲಿ ಎಲ್ಲೂ ಆಗಲಿ ಬಿಟ್ಟಿಲ್ಲ. ಬಟ್ ಸಿನಿಮಾ ರಿಲೀಸ್ ಆಗಿದೆ, ಬೇರೆ ಯಾವ ಮೆಟೀರಿಯಲ್ಸು ಬಿಟ್ಟಿಲ್ಲ ಅವರು. ಅದ್ರ ಹಿಂದೆ ಇರುವಂಥ ಸ್ಟ್ರಾಟಜಿನೂ ಅರ್ಥ ಮಾಡ್ಕೊಳ್ಳೋಣ, ಅದು ಎರಡನೇ ಉದ್ದೇಶ. ಮೂರನೇದು, ಗಿರೀಶ್ ಅವರ ಪರ್ಸ್ಪೆಕ್ಟಿವ್ಸ್ ಏನೇನಿದೆ, ಬಿಕಾಸ್ ಅವರ ಮೂವ್ಸ್ಗಳು ನೋಡ್ತಾ ಇದ್ದರೆ ಅವರ ಸಿನಿಮಾ ವಿಚಾರವಾಗಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಸೊ ಅವ್ರು ಇವಾಗಿನ ಒಂದು ಬಿಸ್ನೆಸ್ ಸ್ಪೆಕ್ಟ್ರಮ್ನ ಅಥವಾ ಒಂದು ಕ್ರಾಫ್ಟ್ನ ಹೇಗೆ ಅಪ್ರೋಚ್ ಮಾಡ್ತಿದ್ದಾರೆ ಅನ್ನೋದನ್ನು ಒಂದೊಂದೇ ಗಿರೀಶ್ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಆನ್ ದಟ್ ನೋಟ್, ಗಿರೀಶ್ ಅವರೇ, ವೆಲ್ಕಮ್ ಫಿಲ್ಮ್ ಕ್ಲಬ್ ಪಾಡ್ಕಾಸ್ಟ್. ಅವರ್ ಪ್ಲೆಷರ್. ಮೊದಲನೇದಾಗಿ, ನೀವು ನಿಮ್ಮ ಸಿನಿಮಾ 3 ಕಾಸಿನ ಕುದುರೆ, ಪೂರ್ಣಚಂದ್ರ ಮೈಸೂರು ಅನ್ನೋ ನಟರು, ನೋನ್ ನೇಮೆ ಪೂರ್ಣ. ಅವರು ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಪೂರ್ಣ ಆಗಿರ್ಬೋದು, ಜಿಜಿನ ಆಗಿರ್ಬೋದು, ಸನಾತನಿ ಆಗಿರ್ಬೋದು, ಕೃಷ್ಣ ಹೆಬ್ಬಾಳೆ ಆಗಿರ್ಬೋದು, ಲಲಿತಮ್ಮ ಅಂತ ಇರ್ಬೋದು, ಕುಮುದ ಅಂತ ಇರ್ಬೋದು, ಎಲ್ಲರೂ ನೋನ್ ಫೇಸ್, ರಾಕ್ಲೈನ್ ಸುಧಾಕರ್ ಇರ್ಬೋದು. ಸೊ ಇದು ಹೊಸಬರ ಚಿತ್ರ ಏನಲ್ಲ. ಸೊ ಇಷ್ಟು ಜನ ನೋನ್ ನೇಮ್ಸ್ ಇದ್ದು ನೀವು ಥಿಯೇಟ್ರಿಕಲ್ ರಿಲೀಸ್ ಮಾಡ್ದಲೆ ಡೈರೆಕ್ಟ್ ಪ್ರೈಮಿಗೆ ಬರೋ ಕಾರಣ ಏನು? ಬಿಕಾಸ್ ಏನು ತುಂಬ ಹೊಸ ವಿಷಯ ಏನಲ್ಲ, ಇವಾಗಿನ ಪ್ರಸ್ತುತವಾಗಿ ನಡೀತಾರಂಥ ಒಂದು ಯಾರು ಹೇಳ್ತಾರಲ್ಲ ಟ್ರೆಂಡಿಂಗ್ ಅಂತ. ಟ್ರೆಂಡಿಂಗ್ ಅಂದರೆ ನಾವು ಆವಾಗಲೇ ಹೇಳಿದಾಗ ಒಂದು ಫಾರ್ಮ್ಯಾಟ್, ಒಂದು ಪೋಸ್ಟರ್ ರಿಲೀಸ್ ಮಾಡಬೇಕು, ಟೀಸರ್ ರಿಲೀಸ್ ಮಾಡಬೇಕು, ಟ್ರೈಲರ್ ರಿಲೀಸ್ ಮಾಡಬೇಕು, ಸಾಂಗ್ ರಿಲೀಸ್ ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಇಡಬೇಕು, ತಿರ್ಗಾ ಲಿಯೋಫೋಕ್ಯೂಬಾಗ ಅಪ್ಲೋಡ್ ಮಾಡಬೇಕು, ತಿರ್ಗಾ ಅದಕ್ಕೆ. ಬಟ್ ನನಗೆ ಒಂದು ಅನಿಸಿದ್ದೆ ಏನಂದರೆ, ಇಷ್ಟು ನಾವು ಖರ್ಚು ಮಾಡಬೇಕು, ಒಂದು ಪೋಸ್ಟ್ ಪ್ರೊಡಕ್ಷನ್ ಮಾಡಬೇಕು ಅಂತಂದರೆ ನಮ್ಗೆ ಒಂದು ಸರ್ಟನ್ ಆಫ್ ಅಮೌಂಟ್ ಬೇಕು. ಎಷ್ಟು ಬೇಕು ಅದಕ್ಕೆ? ನಾವು ಎಷ್ಟು ಬೇಕಾದ್ರೂ ಖರ್ಚು ಮಾಡೋದು, 30 ಲಕ್ಷ ಖರ್ಚು ಮಾಡೋದು. ಇವಾಗ ಕೇಳಿದ್ರು, ಒಂದು ಸುಮಾರು ಡಿಸ್ಟ್ರಿಬ್ಯೂಟರ್ ಆಫೀಸ್ಗಳಿಗೆ ಹೋಗಿದ್ದೆ. ನಾನು ಇದು ಯಾವುದು ನಮ್ಮ KRGನೂ ಅಪ್ರೋಚ್ ಮಾಡಿದ್ದೆ. ಆವಾಗ ಕಾರ್ತಿಕ್ ಸರ ಡೈರೆಕ್ಟಾಗಿ ಮೇಲ್ ಮಾಡಿದ್ರು, ಇದು ತುಂಬ ಚೆನ್ನಾಗಿದೆ, ಬೇರೆ ಥರ ಇದೆ ಸಿನಿಮಾ, ನಾವು ಕೊಲಾಬ್ರೇಷನಲ್ಲಿ ರಿಲೀಸ್ ಮಾಡ್ಬೋದು. ಬಟ್ ಅವ್ರು ಥಿಯೇಟರ್ ಸೆಟಪ್ ಮಾಡಿಕೊಡ್ತಾರೆ, ತಿರ್ಗಾ ಪ್ರಮೋಷನ್ ಮಾಡಬೇಕು, ಮತ್ತೆ ಏನು ಮಾಡಬೇಕು ಅಂತಾರೆ, ಮತ್ತೆ ತಿರ್ಗಾ ನಾನೇ ಮಾಡಬೇಕು. ಅದಕ್ಕೆ ತಿರ್ಗಾ ಎಕ್ಸ್ಪೆಂಡಿಚರ್ ಏನಾಗುತ್ತೆ? ಇವಾಗ ಒಂದು ಲಿಮಿಟೆಡ್ ಬಜೆಟಲ್ಲಿ ಸಿನಿಮಾ ಮಾಡಿದ್ದೀವಿ, ಅದಕ್ಕೆ ತಿರ್ಗಾ ನಾವು ಖರ್ಚು ಹಾಕೋದ್ರೆ ತಿರ್ಗಾ ಅದಕ್ಕೆ 50 ಲಕ್ಷ, ಒಂದು 30 ಲಕ್ಷ. ಇವಾಗ ರೀಸೆಂಟಾಗಿ ಯಾರು ರಿಷಬ್ ಶೆಟ್ಟಿ ಇವಾಗ 1 ಕೋಟಿಯಿಂದ ಸಿನಿಮಾನೇ ರಿಲೀಸ್ ಮಾಡೋಕ್ಕಾಗಲ್ಲ ಅಂತ ನಾನು ರಿಷಬ್ ಶೆಟ್ಟಿ ಇದೆಲ್ಲ ಒಂದು ಶೆಟ್ ನೋಡಿದೆ. ನಿಮ್ಗೆ ಆ ಪ್ಯಾಟ್ರನ್ ಇರಬೇಕಾದ್ರೆ ಆ ಪ್ಯಾಟ್ರನ್ನ ವ್ಯಾಲಿಡಿಟಿ ಎಷ್ಟು? ನಂಬರ್ ಆಫ್ ಸ್ಕ್ರೀನ್ಸ್ ಕೊಡ್ತಾರೆ, ಒಂದು 30, 50 ಅಥವಾ 60. ಓಕೆ, ತಿರ್ಗಾ ಆ ಟೈಮಿಂಗ್ಸ್ ಯಾವುದು? ಆ ಪ್ರೈಮ್ ಟೈಮ್. ತಿರ್ಗಾ ನಾವು ರಿಲೀಸ್ ಮಾಡೋಂಥ ಟೈಮ್ ಪೀರಿಯಡ್ ಯಾವುದು? ಅಲ್ಲಿ ಎಕ್ಸಾಮ್ಸ್ ಇದೆಯಾ, ಹಬ್ಬ ಇದೆಯಾ, ಮಳೆ ಇದೆಯಾ, ಅದೆಲ್ಲವೂ ಲೆಕ್ಕ ಆಗುತ್ತೆ. ಇಷ್ಟೊಂದೆಲ್ಲ ಬಂದಾಗ ತಿರ್ಗಾ ನಮಗೆ ಶೋ ನಿಲ್ಲಿಸ್ಕೋಬೇಕು ಅಂತಂದಾಗ ನಮ್ಗೆ ಸಿಗೋದು 3 ದಿನ, ಶುಕ್ರವಾರ, ಶನಿವಾರ, ಭಾನುವಾರ. ಇನ್ನು ಸೋಮವಾರದ ಮೇಲೆ ತಿರ್ಗಾ ಜನನ ಪುಲ್ ಮಾಡೋದಕ್ಕೆ ತಿರ್ಗಾ ಮತ್ತೆ ಪ್ರಮೋಷನ್ ಮಾಡಬೇಕು, ಅತ್ತೇನೋ ಗಿಮಿಕ್ ಮಾಡಬೇಕು, ಮತ್ತೆ ಏನೇನೋ ಮಾಡಬೇಕು. ನಾವು ಅದಕ್ಕೊಂದು ಸರ್ಟನ್ ಆಫ್ ಅಮೌಂಟ್, ಒಂದು 30 ಲಕ್ಷ 50 ಲಕ್ಷ ನಾನು ಖರ್ಚು ಮಾಡಿ, ಅದನ್ನೇ ಹೇಳ್ತಾರೆ ಗಾಂಧಿನಗರದಲ್ಲಿ, ಆ ಪೋಸ್ಟರ್ ಕಾಸು ವಾಪಸ್ ಬರಲ್ಲ. ಕರೆಂಟ್ ಬಿಲ್ ಜನರೇಟರ್ ಓಡುತ್ತಲ್ಲ, ತಿರ್ಗಾ ನಾವು VFOQ ಕಟ್ಟಬೇಕು, ತಿರ್ಗಾ ಸೆಕೆಂಡ್ ವೀಕ್ ತಿರ್ಗಾ ಕಟ್ಟಬೇಕು. ಇಷ್ಟು ಫೈಟ್ ಮಧ್ಯೆ ತಿರ್ಗಾ ಆ ಸಿನಿಮಾ ಸೋತಾಯಿತು, ಓಕೆ, ಸಿನಿಮಾ ಹೆಂಗಾಗೋಯ್ತು, ರಿಲೀಸ್ ಆಗಿ ಏನೂ ಆಗಲಿಲ್ಲ. ನಾನು ಆ್ಯಕ್ಚುಲಿ ಒಂದು 25 ದಿನ 30 ದಿನ ಓಡಿಸ್ಕೊಬಿಡಿ. 25 ದಿನ ಹೆಂಗಾರು ಸಸ್ಟೈನ್ ಮಾಡ್ಕೊಂಬಿಟ್ರೆ ನೀವು ಹೆಂಗಾರು ಒಂದು ಸ್ಯಾಟಲೈಟ್ ಏನಾದರೂ ಕೇಳ್ಬೋದು, ಮಾತಾಡ್ಬೋದು. ಇವಾಗೆಲ್ಲ ತಿರ್ಗಾ ಹಾಲುಪ್ಪಿಗೆ ಬಿದ್ದೋಗಿದ್ದಾರೆ. 25 ಡೇಸ್ ಪ್ರಿಂಟ್ ಬಿಡಬೇಕು ಪೋಸ್ಟರ್ ಮೇಲೆ. ಅದಕ್ಕೆ ಏನೇನೆಲ್ಲ ಸಾಹಸ ಪಡ್ತಿದ್ದಾರೆ ಅಂತಂದರೆ, ನಂಗೆ ತುಂಬ ಜನ ಇಂಡಸ್ಟ್ರಿ ತುಂಬ ಜನ ಪ್ರೊಡ್ಯೂಸರ್ಸ್ಗಳಿದ್ದಾರೆ, ಹೆಸರೆಲ್ಲ ಹೇಳ್ಬಾರ್ದು, ಅವರೆಲ್ಲ ಕಷ್ಟಪಟ್ಟಿರೋದು ನೋಡಿ, ನನ್ನ ಫ್ರೆಂಡ್ಸ್ಗಳು. ಅದೊಂದು 25 ದಿನ ಬೀಳ್ಸೋಕ್ಕೆ ಒಂದು ಇದರಲ್ಲಿ ಯಾರ್ಯಾರನ್ನೆಲ್ಲ ಕರ್ಕೊಂಡೋಗಿ ಸಿನಿಮಾ ಥಿಯೇಟ್ರಲ್ಲಿ ಕುಂಡಿಸ್ಬೇಕು, ಓಡಿಸ್ಬೇಕು. ಅಲ್ಲೂ ರೆಗ್ಯುಲೇಷನ್ 10 ಜನದ ಮೇಲಿದ್ರೆ ಶೋ ಕ್ಯಾನ್ಸಲ್ ಆಗುತ್ತೆ. ಆದರೆ ನಾನು ಮಿನಿಮಮ್ 10 ಜನ ಕರ್ಕೊಂಡು ಹೋಗಲೇಬೇಕು. ಅಲ್ಲೇ ಈ ಫಿಲ್ಲಿಂಗ್ ಎಲ್ಲ ಉಟ್ಕೊಂಡಿದ್ದು. ಜೂನಿಯರ್ಸ್ ಎಲ್ಲ ಕರೆಸಿ ಅವ್ರಿಗೂ ದುಡ್ಡು ಕೊಟ್ಟು ನಾವು ಟಿಕೆಟು ಹೊರದು ಸಿನಿಮಾ ತೋರಿಸಿ, ಮತ್ತು ಸಿನಿಮಾಯಿಂದ ನನ್ನ ಸಿನಿಮಾ ಏನಕ್ಕೆ ಮಾಡಕ್ಕೆ ಬಂದೆ ನನಗೆ ಇವಾಗ? ಇಷ್ಟೊಂದೆಲ್ಲ ತೊಗೊಂಡು ಇಷ್ಟೊಂದೆಲ್ಲ ಮಾಡಿದ್ಮೇಲೆ ಮತ್ತು ನಾ ಕೊನೆಗೆ ತಿರ್ಗಾ ನನಗೊಂದು ಪ್ರಶ್ನೆ ಬರುತ್ತಲ್ಲ, ಪ್ರೊಡ್ಯೂಸರ್ ಅದನ್ನು, ಇನ್ನು ಏನಕ್ಕೆ ಗುರು ಸಿನಿಮಾ ಮಾಡಿದೆ ಅಂತ. ಅದು ಕುತ್ರ ಅಂತ ಸಿಕ್ಕಿದಾಗ, ಓ ಇಲ್ಲ, ಓಕೆ ಗೋನ ಡೈರೆಕ್ಟ್. ನನಗೆ ಇನ್ನೊಂದು ಅನಿಸಿದ್ದು ಏನಂತಂದರೆ, ಅದು ಇದು ಭಾಳ ಖರಾಬಾಗಿದೆ. ಅದು ಎಲ್ಲರೂ OTT ಯಾಕೆ ಅಂತ ಇದ್ರು.
ಇವಾಗ ಕಲ್ಕಿ ಅಂತ ಸಿನಿಮಾ ಬಂತು, ಒಂದು ಮಿನಿಮಮ್ ಏನು 500-600 ಕೋಟಿ ಬಜೆಟ್ ಸಿನಿಮಾ, ಥಿಯೇಟ್ರಿಕಲ್ ಹೋಯ್ತು. ಇವಾಗ ಎಲ್ಲರೂ ಅದೊಂದು ಪ್ಯಾಟರ್ನ್ ಕೊಟ್ಬಿಟ್ಟಿದೆ. 15 ದಿನ 1 ತಿಂಗಳಾದ್ಮೇಲೆ OTT ಬಂದೇ ಬರುತ್ತೆ ಸಿನಿಮಾ. ನಾನು ಇಷ್ಟು ಖರ್ಚು ಮಾಡ್ಕೊಂಡು ನಾನು OTT ಬರ್ಬೋದು, ನಾನು ಡೈರೆಕ್ಟಾಗಿ ಬರ್ತೀನಪ್ಪ. ಹಿಂಗಿಂದ ಅನೌನ್ಸ್ ಮಾಡ್ತಾರಲ್ವಾ, 600 ಕೋಟಿ ಸಿನಿಮಾನು ತಿರ್ಗಾ ನೀವು OTT ನೋಡಿದ್ರೆ ನೀವು ಮೊಬೈಲಲ್ಲೇ ನೋಡೋದು ಸಿನಿಮಾನ. ನೀವು ತಿರ್ಗಾ ಮನೇಲಿ ಟಿವಿಲೇ ಸಿನಿಮಾ ನೋಡೋದ. 500-600 ಕೋಟಿ ಸಿನಿಮಾ, 500-600 ಕೋಟಿ ಸಿನಿಮಾನು ತಿರ್ಗಾ ನಾವು OTTಲೇ ನೋಡೋದು. ದೆನ್ OTT ಏನು ಹೊಸದಲ್ಲ ಅಂತ ಅನಿಸ್ತಾ ಇಲ್ಲ ಇವಾಗ. ಹಾಗಾಗಿ OTTಗೆ ಡೈರೆಕ್ಟ್ ಹೋಗೋಣ ಅಂತ OTTಗೆ ಡೈರೆಕ್ಟ್. ಬಟ್ ನಾನು ಎಷ್ಟೊಂದು ಜನ ಹೊಸ ಫಿಲ್ಮ್ ಮೇಕರ್ಸ್ ಹತ್ರ ಮಾತಾಡಿದಾಗ ಕೆಲವ್ರು ಏನು ಹೇಳ್ತಿದ್ರು ಅಂದರೆ, ಸರ್ ಈ ಸಿನಿಮಾ ನಾವು ಮಾಡಿರೋದೇ OTTಗೆ 1-to-1 ಎಕ್ಸ್ಪೀರಿಯನ್ಸ್ ಇರುತ್ತೆ, ಇದು OTTಯಲ್ಲಿ ಚೆನ್ನಾಗಿ ಓಡುತ್ತೆ, ನಮಗೆ ಗೊತ್ತು ಇದು ಥಿಯೇಟ್ರಲ್ಲಿ ಓಡಲ್ಲ ಅಂತ, ಆದರೂ ನಾವು ರಿಲೀಸ್ ಮಾಡ್ತಿದ್ವಿ. ಯಾಕೆ ಅಂದರೆ ಥಿಯೇಟ್ರಲ್ಲಿ ಸದ್ದು ಮಾಡಿದ್ರೇನೆ ಇದು OTT ಅವ್ರು ತಗೊಳ್ಳೋದು. ಥಿಯೇಟ್ರಲ್ಲಿ ಸದ್ದು ಮಾಡೋಕ್ಕಲ್ಲ, ಥಿಯೇಟ್ರಲ್ಲಿ ಸದ್ದು ಮಾಡೋಕ್ಕಾಗೋದೇ ಇಲ್ವಲ್ಲ. ಇವಾಗ ನಿಮ್ಮ ಬುಕ್ ಮೈ ಶೋಲ್ ಇವಾಗ ತಗೊಂಡ್ರೆ ನಿಮಗೆ ಗೊತ್ತಿರಂಗೆ, ಎಲ್ಲರಿಗೂ ಗೊತ್ತಿರಂಗೆ ವಾರಕ್ಕೆ 5 ಸಿನಿಮಾ 8 ಸಿನಿಮಾ ರಿಲೀಸ್ ಆಗ್ತದೆ. ಏನಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ ಎಲ್ಲರೂ? ಇವಾಗ ನಿಮಗೆ ಗೊತ್ತಿರಂಗೆನೇ ಇವಾಗ ನಮಗೆ ಸೆನ್ಸಾರ್ ಆಗುತ್ತೆ. ಎಷ್ಟು ಸಿನಿಮಾ ಸೆನ್ಸಾರ್ ಆಗುತ್ತೆ? ಈ ವರ್ಷದಲ್ಲಿ ರಫ್ಲಿ ಒಂದು 250 ಕನ್ನಡ ಸಿನಿಮಾ ಆಗಿದೆ. ಅದು ರಿಲೀಸ್ಡ್, ಸೆನ್ಸಾರ್ ಬೇರೆ. ಸೆನ್ಸರ್ಡ್ ಇನ್ನೊಂದು 50 ಜಾಸ್ತಿ ಆಗಿರೋದು. 50 ಇಲ್ಲ, ಇನ್ನ ಡಬಲ್. 100. ನಿಮಗೆ 600 ಸಿನಿಮಾ, 400-600 ಸಿನಿಮಾ ಸೆನ್ಸಾರ್ ಆಗುತ್ತೆ. ರಿಲೀಸ್ ಸಿನಿಮಾಗಳು ಮಾತ್ರ ಲೆಕ್ಕಕ್ಕೆ ತಗೊಳ್ಳೋದು. ಅನ್ರಿಲೀಸ್ ಸಿನಿಮಾಗಳು ತುಂಬಾ ಇದೆ, ಎಷ್ಟೋ ವರ್ಷಗಳಿದೆ. ನಾನು ಹಂಗೆ ಇಟ್ಕೊಂಡೆ ಕೂತಿದ್ದಿದ್ದು. ಇವಾಗ ನಾನು ಸುಮಾರು ವರ್ಷಗಳ ಹಿಂದೆನೇ ಮಾಡಿದ ಸಿನಿಮಾ ಸೆನ್ಸಾರ್ ಆಗಿತ್ತು, ಬಟ್ ರಿಲೀಸ್ ಆಗಿಲ್ಲ. ರಿಲೀಸ್ ಯಾಕಾಗಿಲ್ಲ ಅಂತಂದ್ರೆ ದಿಸ್ ಇಸ್ ಜರ್ನಿ. ಇದನ್ನ ತರಬೇಕು ಅಂದ್ರೆ ಅದನ್ನ ತರಬೇಕು, ಅದನ್ನ ಹಾಕ್ಬೇಕು ಅಂದ್ರೆ ಇನ್ನೇನೋ ಹುಡುಕ್ಬೇಕು, ಇನ್ಯಾರೋ ಬೇಕು ಅಂದ್ರೆ ಇನ್ಯಾರೋ ಬೇಕು. ಇನ್ನೊಂದು ಮೇಜರ್ ಆಗಿದ್ರೆ ನಮ್ಗೆ ಯಾರೋ ಗಾಡ್ ಫಾದರ್ ಇಲ್ಲ, ನಮ್ಗೆ ಯಾರೋ ಹಿಂದ್ಗಡೆ ಬ್ಯಾಕ್ ಸಪೋರ್ಟ್ ಇಲ್ಲ, ಯಾವುದೂ ಇಲ್ಲ. ಇಂಡಿವಿಜುವಲ್ ಆಗೇ ಬಂದಿದ್ದು ಇಂಡಸ್ಟ್ರಿಗೆ, ಇಂಡಿವಿಜುವಲ್ ಆಗಿ ಹೋಗೋಣ, ಇಂಡಿವಿಜುವಲ್ ಆಗಿ ಹೋಗ್ತಾರೆ ಅಷ್ಟೇ. ಸೊ ನಿಮ್ಗೆ ಯಾರು ಇದನ್ನು ಹೇಳಲಿಲ್ವಾ, ನೀವು ಥಿಯೇಟ್ರಿಕಲ್ ರಿಲೀಸ್ ಮಾಡಲಿಲ್ಲ ಅಂದರೆ OTT ಅವರೇ ತೊಗೊಳ್ಳೋದೇ ಇಲ್ಲ ಅನ್ನೋದು? ಅದನ್ನ ಹೇಳ್ತಾರೆ. ಅಯ್ಯೋ, ಬಟ್ ನೀವು ಅದನ್ನ ಬ್ರೇಕ್ ಮಾಡೋಣ ಅಂತ ಡೈರೆಕ್ಟ್ ಅಪ್ರೋಚ್ ಮಾಡಿದ್ರಿ. ಬ್ರೇಕ್ ಮಾಡಬೇಕು ಅಂತಾನೆ ಮಾಡಿದ್ದು. ಅದಕ್ಕಿಂತ ಮುಂಚೆ ಇನ್ನೊಂದು ಬ್ರೇಕ್ ಈವನ್ ಮಾಡೋಣ ಅಂತ ಇವಾಗ ಹೇಳ್ತಾ ಇದೀವಲ್ಲ. ಇವಾಗ ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ, ವಿ ಆರ್ ಓನ್ಲಿ ಟಾಕಿಂಗ್ ಅಬೌಟ್ ದಿ ಪ್ರಾಬ್ಲಮ್ಸ್, ವಿ ನೆವರ್ ಗೆಟ್ ಇನ್ ಟು ದಿ ಸೊಲ್ಯೂಷನ್ಸ್. ಸೊ ಯಾರಿಗೂ ಸೊಲ್ಯೂಷನ್ ಬೇಕಾಗಿಲ್ಲ. ಎಲ್ಲರಿಗೂ ಏನು ಬೇಕಂದ್ರೆ ವಿ ಹ್ಯಾಪಿಲಿ ಥರೋಲಿ ಡಿಸ್ಕಸ್ ಅಬೌಟ್ ದಿ ಪ್ರಾಬ್ಲಮ್ಸ್. ಹೆಂಗೆ ಅದು ಏನಾಗ್ಬಿಟ್ಟಿದೆ ಅಂತಂದ್ರೆ, ಏನೋ ಮಾತಾಡ್ತಾ ಇದ್ವಲ್ಲ, ಬರೀ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತಿದ್ವಿ. ಸೊಲ್ಯೂಷನ್ ಯಾರು ಗೊತ್ತು ಸೊಲ್ಯೂಷನ್? ಅದಕ್ಕೆ ಏನು ಮಾಡಿದೆ ಅಂತಂದ್ರೆ, ಒಂದು ವೆಬ್ಸೈಟೇ ಮಾಡೋಣ ಅಂತಾನೆ ಹೊರಟೆ. ಇಂಡಿವಿಜುವಲ್ ವೆಬ್ಸೈಟ್ ಮಾಡಿ ನಾನು ಸಿನಿಮಾನೇ ಹಾಕಿ ಅದನ್ನೆಲ್ಲ ಪ್ರಿಪರೇಷನ್ ಎಲ್ಲ ಆಗಿ ಎಲ್ಲವೂ ಆಯಿತು. ತಿರ್ಗಾ ಆದಮೇಲೆ ಒಂದು ವಿಚಾರ ಬರುತ್ತೆ ಏನಂತಾರೆ, ಬ್ರ್ಯಾಂಡಿಂಗ್ ಏನು. ಈಗ ತಿರ್ಗಾ ಮತ್ತೆ ನಾನು ಅದಕ್ಕೆ ಇನ್ವೆಸ್ಟ್ ಮಾಡಬೇಕು. ಮತ್ತೆ ಅದು ಆಯಿತು, ಅದಕ್ಕೂ ಹುಡುಕ್ತೆ, Bunny.com ಹುಡುಕ್ತೆ, ತಿರ್ಗಾ ಸರ್ವರ್ ಹುಡುಕ್ತೆ. ಚೆನ್ನೈಯಲ್ಲಿ ಒಂದು ಚೆನ್ನೈ ಬೇಸ್ಡ್ ಕಂಪ್ನಿ ಎಲ್ಲ ಫುಲ್ ಡೆವಲಪರ್ ಸಿಕ್ಕಿದ್ರು, ಅದ್ರದ್ದು ಎಲ್ಲ ಆಯಿತು. ಅದ್ರದ್ದು ಟ್ರಯಲ್ ಆ್ಯಂಡ್ ಎರರು ಮಾಡಿದೆ, ವಿಮಿಯೋದಲ್ಲೂ ಮಾಡಿದೆ, ಯಾವ್ದು ಯೂಟ್ಯೂಬಲ್ಲೂ ಡೈರೆಕ್ಟ್ ರಿಲೀಸ್ ಮಾಡೋದಕ್ಕೆ ಯೂಟ್ಯೂಬರ್ನು ಅಪ್ರೋಚ್ ಮಾಡಿದೆ. ತಿರ್ಗಿ ಅಲ್ಲೊಬ್ರು ಯಾರೋ ಅಗ್ರಿಗೇಟರ್ ಇದ್ದಾರೆ, ಅಲ್ಲಿಂದ ಅನ್ನೋದನ್ನ ಬೇರೆ ಕಾಂಟ್ಯಾಕ್ಟ್ ಇದೆ, ಅಲ್ಲಿ ತಿರ್ಗಾ ಲೈನ್ ಅಪ್ ಇದೆ, ಅಲ್ಲಿ ವೇಟಿಂಗ್ ಪೀರಿಯಡ್ ಇದೆ, ಅಷ್ಟೊಂದೆಲ್ಲ ಆಯಿತು. ಇಲ್ಲಿ ಲೋಕಲ್ OTTಗಳು ಒಂದಷ್ಟು ಕೇಳಿದ್ರು, ತುಂಬ OTTಗಳು ನಮ್ಗೆ ಕೊಡಿ ಡೈರೆಕ್ಟ್ ರಿಲೀಸ್ ಮಾಡಿಬಿಡ್ತೀವಿ. ಪ್ರೆಸ್ ಮೀಟ್ ಮಾಡೋಕ್ಕೆ ಬರಲಿಲ್ಲ ನನಗೆ. ಇಬ್ರು ಶೇರ್ ಮಾಡಿ ಪ್ರೆಸ್ ಮೀಟ್ ಮಾಡೋಣ, ನಿಮ್ಮದು ಲಾಂಚ್ ಆಗುತ್ತೆ ನಮ್ಮದು ಲಾಂಚ್ ಆಗುತ್ತೆ ಅಂತ ಮಾಡೋಕ್ಕೆ ಅಂತ ಹೋದರೆ ಆಗಲಿಲ್ಲ. ಇಲ್ಲ, ಯಾಕೆ? ಅವ್ರು ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇಲ್ಲ. ಅವ್ರು ಇನ್ವೆಸ್ಟ್ ಮಾಡಿ ನನ್ನ ಸಿನಿಮಾನ ಪ್ರಮೋಟ್ ಮಾಡಬೇಕು ಅಂತ. ಇವಾಗ ನಾನು ನನ್ನ ಸಿನಿಮಾ ರಿಲೀಸ್ ಮಾಡೋದ್ರಲ್ಲಿ ನಾನು ನಿಮ್ದನ್ನು ಪ್ರಮೋಟ್ ಮಾಡಲೇಬೇಕಲ್ಲ. ಕರೆಕ್ಟ್. ನಿಮ್ಗೆ OTT ಪ್ರಮೋಟ್ ಮಾಡಿ ನನ್ನ ಸಿನಿಮಾನು ಪ್ರಮೋಟ್ ಮಾಡಿಕೊಂಡು ನನ್ನ ದುಡ್ಡು ಇನ್ವೆಸ್ಟ್ಮೆಂಟ್ ಹಾಕಿ ನೀವು ತಿರ್ಗಾ ಲಾಭ ತಗೊಳ್ಳೋದು ಹೆಂಗದು? ಹೋದ್ರೆ ಕೊಲಾಬ್ರೇಷನ್ ಹೋಗೋಣ. ಇಟ್ಸ್ ಆಲ್ ಗಿವ್ ಆ್ಯಂಡ್ ಟೇಕ್. ನಿನಗೂ OTT ಎಸ್ಟಾಬ್ಲಿಷ್ ಆಗಬೇಕು, ನನಗೂ ಅವ್ನು ಬರಲ್ಲ ಅಂತಂದಾಗ ಬೇಡ ನಾನೇ OTT ಮಾಡ್ತೀನಿ. ಯಾರು ಆಗಲ್ಲ ಅಂತಂದಾಗಲೇ ಇನ್ನೊಂದೇನೋ ದಾರಿ ಹುಡುಕುತ್ತೆ. ಆಮೇಲೆ ಲಾಸ್ಟ್ಗೆ ಹೋದಾಗ ಓಕೆ, ಒಬ್ರು ಅಗ್ರಿಗೇಟರ್ ಸಿಕ್ಕಿದ್ರು ಹೈದರಾಬಾದಲ್ಲಿ, ಅಪ್ರೋಚ್ ಮಾಡಿದೆ. ಆವಾಗ ಗೊತ್ತಾಯ್ತು ಓಕೆ ಇದು ವರ್ಕ್ ಆಗುತ್ತೆ. ಅವ್ರಿಗೆಲ್ಲ ಹೇಳಿದ್ದು ಇದು ಯಾವ ಸರ್ಟಿಫಿಕೇಟ್ ನೋಡ್ತಾರೆ, ಯಾವ ವರ್ಷದ ಸಿನಿಮಾ ಏನು ಅಂತ. ಆಮೇಲೆ ಕ್ವಾಲಿಟಿ ವೈಸ್ ಸಿನಿಮಾ ಅಂತ ಅಂದ್ಬಿಟ್ಟು ದೇ ಸೆಲೆಕ್ಟೆಡ್. ಆಮೇಲೆ ಅದು ಇನ್ನೊಂದು ಸೂಪರ್ ಫನ್ನಿ ಥಿಂಗ್ ಏನಂತಂದರೆ, ಸ್ಟಾರ್ಟಿಂಗ್ ಅವ್ರು ನೋಡಿ ಪ್ರೈಸ್ಗೆ ನಾನು ಗಲಾಟೆ ಮಾಡಿದ್ದೆ, ಇಷ್ಟೇ ಪ್ರೈಸ್ ಇಡಬೇಕು ಅಂತ. ಅವ್ರು ಆ್ಯಕ್ಚುಲಿ 349 ಇಟ್ಬಿಟ್ಟಿದ್ರು. ಇವಾಗಲೂ ನೀವು ಓಪನ್ ಮಾಡಿದ್ರೆ 349 ಸ್ಕ್ರಾಲ್ ಆಗ್ಬಿಟ್ಟು 99 ಬರುತ್ತೆ. ಬಿಕಾಸ್ ಇಟ್ಸ್ ವರ್ತ್, ಈ ಸಿನಿಮಾ ಹಂಗಿದೆ, ವರ್ತ್ ಆಗಿದೆ, ಎಂಗೇಜಿಂಗ್ ಆಗಿದೆ ಅಂತ ಸೌತ್ ಡಿವಿಷನ್ ಹೆಡ್ಡೇ ಇದ್ದಾರೆ ಒಬ್ರು ಮೇಡಮು. ಅವರು ಇಷ್ಟಪಟ್ಟು ಇಲ್ಲ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ, ತುಂಬ ಎಂಗೇಜಿಂಗ್ ಆಗಿದೆ ಸಿನಿಮಾ, ಇದಕ್ಕೆ ಈ ವರ್ತ್ ಕ್ವಾಲಿಟಿ ಇಲ್ಲ ಮೇಡಮ್. ತಿರ್ಗಾ ಮೇಲೆ ನಾನು ಮತ್ತೆ ತಿರ್ಗಾ ಕನ್ವಿನ್ಸ್ ಮಾಡಿದೆ. ನಮ್ಮ ಇಂಡಿಯನ್ ಸೈಕಾಲಜಿ ಅಥವಾ ನಮ್ಮ ಲೋಕಲ್ ಪೀಪಲ್ ಸೈಕಾಲಜಿ ₹100 ₹50 ಕೊಡಲ್ಲ, ₹50 ನನಗೆ ಯಾಕೆ ಕೊಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಬಟ್ ಥಿಯೇಟ್ರಿಗೂ 3,000-5,000 ಖರ್ಚು ಮಾಡ್ತಾರೆ. ಬಟ್ ಇಲ್ಲಿ ಇವತ್ತಿಗೂ ನನಗೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಗಿರೋದು ಏನಂತಾರೆ, ಆ ₹99 5-5 ಜನ 8-8 ಜನ ಎಲ್ಲ ಸಿನಿಮಾ ನೋಡಿದ್ದಾರೆ.
ಅದನ್ನ ನನಗೆ ಕಳ್ಸೋರು ವಿಡಿಯೋ, ಅದನ್ನ ನೋಡಿ ಖುಷಿ ಪಡ್ಬೇಕಾ ದುಃಖ ಪಡ್ಬೇಕಾ ಗೊತ್ತಿಲ್ಲ ನನಗೆ. ಒಬ್ಬನಿಗೆ 99 ರೂಪಾಯಿ ಇರೋದು. ತಿರ್ಗಾ ಮತ್ತೆ ನನಗೆ ಇನ್ನೊಂದು ಲಾಜಿಕ್ ಬಂತು. ಇವಾಗ ಥಿಯೇಟ್ರಿಗೆ ಹೋಗ್ತಾನೆ ಅಂತಂದರೆ ಥಿಯೇಟ್ರಲ್ಲಿ ಅವ್ನು ಎಷ್ಟು ಖರ್ಚು ಮಾಡ್ಬೋದು ಅಂತಂದರೆ, ಒಂದು ಫ್ಯಾಮಿಲಿ ಹೋಗ್ಬೇಕು ಅಂದರೆ ಮಿನಿಮಮ್ 1,500 2,000 ಅಥವಾ ಮ್ಯಾಕ್ಸಿಮಮ್ 3,000 ಬೇಕು. ಇವಾಗ ನಾನು ಅದನ್ನು ಬಂದೆ. ಇವಾಗ ಇಷ್ಟು ದಿನ ಓಕೆ, ನಾನೇ ಆಸ್ ಅ ಸಿನಿಮಾ ಲವರ್ ಆಗಿ ನಾನು ಒಂದು ತಿಂಗಳು ಎಷ್ಟು ಸಿನಿಮಾ ನೋಡ್ಬೋದು? ಒಂದು 4 ರಿಂದ 5. ಆದರೆ 5 ಸಿನಿಮಾ ನೋಡಿದ್ರೆ ನನಗೆ ಎಷ್ಟಾಯ್ತು ಎಕ್ಸ್ಪೆನ್ಸಸ್? 1,000 ರೂಪಾಯಿ ಒಂದಕ್ಕೆ ಅನ್ಕೊಂಡ್ರು. ನಾನು 5 ಸಿನಿಮಾ ನೋಡೋಕೆ ನಾನು 5,000 ರೂಪಾಯಿ 5,000 ಹೋಯ್ತು. ಆದರೆ ಸಿನಿಮಾ ರಿಲೀಸ್ ಆಗಿರೋದು ಎಷ್ಟು? 50. ಹಂಗಾರೆ 40 ಏನಾಯ್ತು? ದಿಸ್ ಈಸ್ ಎ ಪ್ರಾಬ್ಲಮ್ ಆ್ಯಕ್ಚುಲಿ. ಸಿನಿಮಾ ಚೆನ್ನಾಗಿಲ್ಲ, ಸಿನಿಮಾ ಕಂಟೆಂಟ್ ಇಲ್ಲ ಅಲ್ಲ. ಇವಾಗ ಆಡಿಯನ್ಸು ತುಂಬ ಸೆಲೆಕ್ಟಿವ್ ಆಗಿದ್ದಾನೆ. ಫ್ಯಾಮಿಲಿ ಕರ್ಕೊಂಡು ಹೋಗೋ ಚಿತ್ರ ಯಾವುದು, ನಾನೊಬ್ಬನೇ ಹೋಗೋ ಚಿತ್ರ ಯಾವುದು, ಫ್ರೆಂಡ್ಸ್ ಜೊತೆ ಹೋಗೋ ಚಿತ್ರ ಯಾವುದು, ಗರ್ಲ್ ಫ್ರೆಂಡ್ ಜೊತೆ ಹೋಗೋ ಚಿತ್ರ ಯಾವುದು ಅಂತ ಹಿ ನೋಸ್ ದಟ್. ನಾವು ಇದನ್ನು ಅರ್ಥ ಮಾಡ್ಕೊಳ್ದೆ, ಸಿನಿಮಾ ಫ್ಲಾಪ್ ಆಗ್ತಿದೆ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತಂದರೆ ಎಕ್ಸ್ಪೆನ್ಸಸ್ ಅಷ್ಟಾಗಿದೆ. ಒಂದು ಸಿನಿಮಾಗೆ ಬರಬೇಕು ಅಂತಂದರೆ ಈ ಹ್ಯಾವ್ ಟು ಗಿವ್ ಇಟ್ ಟೈಮ್. ಒಂದು 3 ಅವರ್ ಸಿನಿಮಾ ಇದೆ, 2 ಅವರ್ ಸಿನಿಮಾ ಇದೆ ಅಂದರೆ, ಈಗ ಮೊನ್ನೆ ನಾವು ಅದನ್ನೇ ಮಾತಾಡ್ತಾ ಇದ್ದೀವಿ, ಪುಷ್ಪ 3 ಅವರ್ ಅಂತಂದ್ರೆ 3 ಅವರ್ ಅಂತಂದರೆ ನೀವು ಕ್ರ್ಯಾಕ್ ಮಾಡಿದ್ರೆ, ನಾವು ಬೆಂಗಳೂರು ಒಂದು ಥಿಯೇಟ್ರ್, ನಾವು ಮನೆಯಿಂದ ಥಿಯೇಟ್ರಿಗೆ ಹೋಗ್ಬೇಕು ಅಂದ್ರೆ 1 ಅವರ್ ಬೇಕು. 3 ಅವರ್ ಸಿನಿಮಾ, 20 ನಿಮಿಷ ಇಂಟರ್ವೆಲ್, ತಿರ್ಗಾ 4 ಅವರ್, ತಿರ್ಗಾ ನಾನು ಮನೆಗೆ ಬರೋಕ್ಕೆ ತಿರ್ಗಾ 1 ಅವರ್, ಅಲ್ಲೇ ನಾನು 6 ಅವರ್, ಒಂದು 6 ಅವರ್ ನಾನು ಒಂದು ಸಿನಿಮಾಗೋಸ್ಕರ ಕೊಡ್ತಾಯಿದ್ದೀನಿ. ಮನಿ ಜೊತೆ ಟೈಮ್ ಕೊಡಬೇಕಲ್ವ? ಆವಾಗ ಆಡಿಯನ್ಸ್ ಏನಾಗ್ತಾನೆ, ಈಸ್ ಗೆಟ್ ಮೋರ್ ಫ್ರಸ್ಟ್ರೇಟೆಡ್. ಆವಾಗ ರಿವ್ಯೂಸ್ಗಳು, ಆವಾಗ ಇದೆಲ್ಲ ಬಂತಲ್ಲ, ಹಂಗಿದೆ ಹಿಂಗಿದೆ, ನನಗೆ ಹಿಂಗಾಗೋ ಡಿಸಪಾಯಿಂಟ್ ಆಗೋದಕ್ಕೆ ಅದೇ ಕಾರಣ. ಬಿಕಾಸ್ ಈ ಗಿವ್ ಎವ್ರಿಥಿಂಗ್, ದುಡ್ಡು ಕೊಟ್ಟು, ಟೈಮು ಕೊಟ್ಟು, ಅವ್ನ ಎಮೋಷನ್ ಕೊಟ್ಟು, ಅವ್ನ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಕೊಟ್ಬಿಟ್ಟಿರ್ತಾನೆ. ಇವಾಗ ಏನೋ ಬ್ರೇಕಪ್ ಆದರೆ ಆಗುತ್ತಲ್ಲ ಫೀಲಿಂಗ್, ಆ ಥರ ಫೀಲಿಂಗ್ ಅದು. ಸೊ ಇವಾಗ ರೀಸನ್ ಅರ್ಥ ಆಯಿತು, ನೀವು ಪ್ರೈಮ್ ಡೈರೆಕ್ಟಾಗಿ ಬಂದಿರೋದು ಮೇನ್ಲಿ ಎಕ್ಸ್ಪೆನ್ಸಸ್ಸು, ಆಮೇಲೆ ಥಿಯೇಟ್ರಿಕಲ್ ಪ್ರಾಕ್ಟಿಕಲಿ ವರ್ಕ್ ಆಗ್ತದೆ. ಅದಕ್ಕೆ ಸರ್ವೆ ಕೂಡ ಮಾಡಿದ್ದೆ ನಾನು ಅದನ್ನು. ಸುಮ್ಮನೆ ಬ್ಲೈಂಡಾಗಿ ಬ್ಲ್ಯಾಂಕಾಗಿ ಹೋಗಿದ್ದಲ್ಲ, ಅದಕ್ಕೆ ಸರ್ವೆನೂ ಮಾಡಿದೆ. ವಾಟ್ ಇಸ್ ದ ಪ್ರಾಬ್ಲಮ್ ಆ್ಯಂಡ್ ವಾಟ್ ಇಸ್ ದ ಸೊಲ್ಯೂಷನ್. ಜನದ ಹತ್ರ ಹೋಗಿ ಎಲ್ಲ ಥರ ಟೈಪ್ ಆಫ್ ಜನಗಳನ್ನ ಮೀಟ್ ಮಾಡಿ ಅವ್ರ ಹತ್ರ ಇಂಡಿವಿಜುವಲ್ ಕೇಳಿ, ಒಂದು OTT ಈ ಥರ ಒಂದು ರೆಂಟಲ್ ಬೇಸಿಸಲ್ಲಿ ಸಿನಿಮಾ ಬಂದರೆ ಜನ ನೋಡ್ತೀರಾ. ತುಂಬ ಜನ ಅದಕ್ಕೆ ಒಳ್ಳೊಳ್ಳೆ ಆನ್ಸರ್ಗಳು ಮಾಡಿದ್ದಾರೆ. ತುಂಬ ಜನ ಎಜುಕೇಟೆಡ್ ಪೀಪಲಿಂದ, ಅಡೆಕೇಟೆಡ್ ಪೀಪಲಿಂದ ಹಿಡಿದು, ಕಾಲೇಜ್ ಸ್ಟೂಡೆಂಟ್ಸಿಂದ ಹಿಡಿದು, ವೆಂಡರ್ಸಿಂದ ಪ್ರತಿಯೊಬ್ಬರು ಇಂಟರ್ವ್ಯೂ ಮಾಡಿದೆ. ಅದೆಲ್ಲ ಮಾಡಿ ಎಡಿಟು ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು. ಅದು ರಿಲೀಸ್ ಮಾಡೋಕ್ಕಾಗಲಿಲ್ಲ ಅದನ್ನು. ಸೊ ದ ರೀಸನ್ ಕ್ಲಿಯರ್ ಆಗಿ ಅರ್ಥ ಆಯಿತು. ಬಟ್ ಇವಾಗ ಇದನ್ನು ಒಂದು ಬಿಸ್ನೆಸ್ ಆ್ಯಂಗಲಲ್ಲಿ ನೋಡಿದ್ರೆ, ನೀವು ಅದೇ ನಂಬರ್ಸ್ ಬೇಡ, ಲೆಟ್ಸೆ ನಿಮ್ಮ ಎಂಟೈರ್ ಸಿನಿಮಾ ಬಜೆಟ್ ಒಂದು 100 ರೂಪಾಯಿ ಅನ್ಕೊಳ್ಳೋಣ ಎಕ್ಸಾಂಪಲ್ಲು. ಸೊ ಈ ಡೈರೆಕ್ಟ್ OTT ಲಾಂಚಿಂದ ಇವಾಗ ಸೋಫಾರ್ ಒಂದು 3 months ಆಗಿದೆಯಾ ಬಂದು? ಇಲ್ಲ 2 months ಆಗಿದೆ. ಸೊ ರಿಕವರಿ ರೇಟ್ ಯಾವ ಥರ ಇದೆ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಮಾತಾಡೋದು? ಪರ್ಸೆಂಟೇಜ್ ಅಂತಂದರೆ 70-30. ಓಕೆ, ಅಂದರೆ 70 goes to ಪ್ರೊಡ್ಯೂಸರ್, 30 goes to ಪ್ಲಾಟ್ಫಾರ್ಮ್. ಇದು ಎಲ್ಲ ಕಡೆ ಹೆಂಗೆ ಇರೋದು. ನೀವು ಲೋಕಲ್ OTT ಪ್ಲಾಟ್ಫಾರ್ಮ್ ಆ್ಯಕ್ಚುಲಿ 10% ಜಾಸ್ತಿ ಇದೆ. 60-40 ಕೇಳ್ತಾರೆ ವಿತೌಟ್ ಎನಿ ಪ್ರಮೋಷನ್. ಇವಾಗ ಇವರು ಅಷ್ಟು ಅಮೆಝಾನ್ ಅವ್ರು ಏನೂ ಪ್ರಮೋಟ್ ಮಾಡಲ್ಲ. ಓಕೆ, ಅದು ಇಂಡಿವಿಜುವಲ್ ನಿಮ್ಮ ಪ್ರಮೋಷನ್ ಅಷ್ಟೇ. ಇವಾಗ ಹೆಂಗೆ ಥಿಯೇಟ್ರಿಕಲ್ ಹೋಗಿ ನಾವು ಇಟ್ಕೊಂಡು ಪ್ರಮೋಷನ್ ಮಾಡ್ತೀವೋ, ಸೇಮ್ ಅದೇ ಥರನೇ ನಾವು ಅಲ್ಲಿ OTT ಇದೆ ಸಿನಿಮಾ, ಯು ಹ್ಯಾವ್ ಟು ಬಿ ಪ್ರಮೋಟ್. ಬಟ್ ಹೇಗೆ ಓಡ್ತಾ ಇದೆ ಪ್ರೈಮಲ್ಲಿ? ಚೆನ್ನಾಗಿ ಹೋಗ್ತಿದೆ. ಈಗ ನಾನು ರೀಸೆಂಟಾಗಿ ಮತ್ತೆ ತಿರ್ಗಾ ಈಗ ಮೊನ್ನೆ ಈ ಕ್ರಿಸ್ಮಸ್ ಅನ್ನೋದಕ್ಕೋಸ್ಕರ ನಾನು US UK ರಿಲೀಸ್ ಮಾಡಿದೆ. US ರಿಲೀಸ್ ಮಾಡಿದಾಗ ಫ್ಯಾನ್ಸ್ ಫೇವ್ರೇಟ್ ಪೊಸಿಷನ್ಲಿ ಇಟ್ಸ್ಕೊಂಡು ನಂಬರ್ 1 ಸಿನಿಮಾ. ಓಕೆ, ಇಟ್ಕೊಂಡು 994 ಸಿನಿಮಾ ಇದೆ. 994 ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ 3 ಕಾಸಿನ ಕುದುರೆ ಇದೆ, ಫ್ಯಾನ್ಸ್ ಫೇವ್ರೇಟ್ ಪೊಸಿಷನ್. ಸೊ ನೀವು ಹಾಕಿರೋ ಬಜೆಟ್ನ ರಿಕವರ್ ಮಾಡ್ಕೊಳಕ್ಕೆ ಇವಾಗ ಲಾಸ್ಟ್ 2 months ಡೇಟಾ ಪ್ರಕಾರ ನಿಮಗೆ ಇನ್ನೂ ಎಷ್ಟು ತಿಂಗಳು ಬೇಕಾಗ್ಬೋದು ಅಂದಾಜು? ಬೇಕಿನ್ನ 2-3, ನನಗಿನ್ನೂ ಒಂದಷ್ಟು ಬೇರೆ ಸ್ಟ್ರಾಟಜಿಸ್ಗಳಿದೆ. ಓಕೆ, ಅದನ್ನ ಇಟ್ಕೊಳ್ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಬೇಕು. ಓಕೆ, ಬಟ್ ರಿಕವರಿ ಮಾಡೆಲ್ ಅಂತೂ ಇದೆ? ಖಂಡಿತ ಇದೆ. ಓಕೆ, ಅಂದರೆ ಇದೇನಿಗೆ ಕೇಳ್ತೀನಿ ಅಂದರೆ ನಂಬರ್ಸ್ ತಿಳ್ಕೊಳ್ಳೋ ಕುತೂಹಲ ಅಲ್ಲ, ಏನಂದರೆ ನಮ್ಮ ಚಾನೆಲ್ನ ಫಾಲೋ ಮಾಡೋರು ಸುಮಾರು ಜನ ಹೊಸ ನಿರ್ದೇಶಕರೇನೆ. ಸೊ ಹಾಗಾಗಿ ಸುಮಾರು ಜನ ಸಿನಿಮಾ ಮಾಡ್ತಿರೋರು ಅಥವಾ ಮಾಡಿ ರೆಡಿ ಇಟ್ಕೊಂಡಿರೋರು ಇದು ಒಂದು ಮಾಡೆಲ್ನ ಎಕ್ಸ್ಪ್ಲೋರ್ ಮಾಡ್ಬೋದಾ ಅಂತ ಡೈರೆಕ್ಟ್. ಆ್ಯಕ್ಚುಲಿ ಇದನ್ನು ಮಾತಾಡಲೇಬೇಕು ಅಂತ ಬಂದೆ. ಇವತ್ತಿನಿಗೆ ಆ್ಯಕ್ಚುಲಿ ದಿಸ್ ಇಸ್ ಪ್ರೆಸೆಂಟ್ ಮಾಡ್ಯೂಲ್ ಆ್ಯಂಡ್ ದಿಸ್ ಇಸ್ ಫ್ಯೂಚರ್ ಆಲ್ಸೋ. ಓಕೆನಾ? ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಅದನ್ನೇ ಸರ್ವೆ ಮಾಡಿದಾಗ ಬಂದಾಗ ನಾನು ಅದನ್ನೇ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ವಿಡಿಯೋನ. ಇದು ಆ್ಯಕ್ಚುಲಿ ಹೊಸದಲ್ಲ. ಆ್ಯಕ್ಚುಲಿ ಈಗ ನಾವು ಇದನ್ನು ಹೊಸದು ಅಂತ ಮಾತಾಡ್ತಾ ಇದೀವಲ್ಲ, ಆ್ಯಕ್ಚುಲಿ ಇದನ್ನು ಕಮಲ್ ಹಾಸನ್ನು 11 years ಬ್ಯಾಕೆ ಮಾಡಿದ್ರು. ಈಗ ಕಮ್ ಟು ಡೈರೆಕ್ಟ್ DTH ಅಂತ. ಆವಾಗ ಇಡೀ ಇಂಡಸ್ಟ್ರಿ ಅವ್ರ ಮೇಲೆ, ಇಡೀ ಡಿಸ್ಟ್ರಿಬ್ಯೂಟರ್ಸ್ಗಳು ಎಲ್ಲ ಫುಲ್ಲು ಬೂಮ್ ಬಿದ್ರು. ಯಾಕೆ ಎಲ್ಲ ಹೋಗ್ಬಿಡುತ್ತೆ, ಮುಚ್ಚೋಗ್ಬಿಡುತ್ತೆ, ಅದೆಲ್ಲ ಆಗೋಗ್ಬಿಡುತ್ತೆ, ಹಿಂಗೆಲ್ಲ ಲೋಕಲ್.
ಅವಾಗ ಅವ್ರು ಬರೋಕ್ಕಾಗಲ್ಲ. ಅವಾಗ ಅವ್ರು ಇಟ್ಟಿದ್ದು ಟಿಕೆಟ್ ರೇಟ್ ಪ್ರೈಸ್ ಬಂದು 1,000 ರೂಪಾಯಿ. ಅದಾದಮೇಲೆ RGBನೂ ಮಾಡಿದ್ದಾರೆ, 200 ರೂಪಾಯಿ ಟಿಕೆಟ್ ಇಟ್ಬಿಟ್ಟು ಅವ್ರ ವೆಬ್ಸೈಟಲ್ಲಿ ಬೇರೆ ಬೇರೆ ಸಿನಿಮಾಗಳನ್ನ ಹಾಕೋತಾ ಇದ್ದಾರೆ. ಅದು ಹೆವಿ ಹೋಗ್ತದೆ. ಅದು ಯಾಕೆ ನಮಗೆ ಕೇಳಿಸುತ್ತೆ ಅಥವಾ ನಮ್ಗೆ ಅಲ್ಲಿ ಕಾಣುತ್ತೆ ಅಂದರೆ ಬಿಕಾಸ್ ಆಫ್ ಎನ್ ಪಾಪ್ಯುಲರ್ ಫೇಸಸ್ ಆ್ಯಂಡ್ ಪಾಪ್ಯುಲರ್ ಆಫ್ ದಿ ಇಂಡಸ್ಟ್ರಿ ಅಂತ. ಈಗ ಅದನ್ನೇ ನಾವು ಮಾಡಿದಾಗ ಅದು ಕಾಣಲ್ಲ, ಬಟ್ ನೀವು ಗುರ್ತಿಡಿದ್ದೀರಾ, ಮಾತಾಡಿಸ್ತಾ ಇದ್ದೀರಾ. ಎಲ್ಲವೂ ನಾನು ಅದನ್ನೇ ಹೇಳೋದು, ಎಲ್ಲವೂ ಹೊಸದು ಅಲ್ಲ, ಹಳೇದು ಅಲ್ಲ. ಬಟ್ ಈಗಿನ ಪರಿಸ್ಥಿತಿಗೆ, ಟ್ರೆಂಡ್ಗೆ, ಆ್ಯಕ್ಚುಲಿ ನೆಕ್ಸ್ಟ್ ಫ್ಯೂಚರ್ಗೆ ಈಗ ಆಲ್ರೆಡಿ ಆ್ಯಕ್ಚುಲಿ ಅಡಿಕ್ಟ್ ಆಗಿದ್ದಾರೆ. ಇಟ್ಸ್ ವಿಡಿಯೋ ಆನ್ ಡಿಮ್ಯಾಂಡ್. ಇದು ಯಾವ ವಿಡಿಯೋ ಡಿಮ್ಯಾಂಡ್ ಜಾಸ್ತಿ ಇದೆಯೋ ಆ್ಯಕ್ಚುಲಿ ಅದು ನಿಮಗೆ ಪ್ರೈಸ್ ಮನಿ ಜಾಸ್ತಿ ಇರುತ್ತೆ. ಸಬ್ಸ್ಕ್ರೈಬರ್ಸ್ ಸಿನಿಮಾ ಇಟ್ಸ್ ನಾಟ್ ಆನ್ ಡಿಮ್ಯಾಂಡ್, ಇಟ್ಸ್ ಅನ್ ಫ್ರೀ ಥಿಂಗ್. ಆ್ಯಕ್ಚುಲಿ ಅಲ್ಲಿ ಲೆಕ್ಕಾಚಾರಕ್ಕೆ ಹೋಗೋದ್ರೆ ಆ್ಯಕ್ಚುಲಿ ಇಲ್ಲಿ ಬೆಟರ್ ವೇ ಇದೆ. ನಿಮ್ಗೆ ಅಲ್ಲಿ ಕೊಡೋದು ನಿಮ್ಗೆ 4 ರೂಪಾಯಿ, 5 ರೂಪಾಯಿ, 6 ರೂಪಾಯಿ ಪರ್ ವ್ಯೂಗೆ. ಇಲ್ಲಿ ನಿಮಗೆ ಟಿಕೆಟ್ ರೇಟ್ ನಿಮ್ಗೆ 70 ರೂಪಾಯಿ ಬರುತ್ತಲ್ಲ, ಒಂದು ವ್ಯೂಗೆ 70 ರೂಪಾಯಿ. ಅಲ್ಲಿ 4 ರೂಪಾಯಿನೇ ಬರೋದು. ಆ ಸ್ಟ್ರೀಮಿಂಗ್ ಚಾರ್ಜಸ್ ಕೊಡೋದು ನಿಮಗೆ. ಇಲ್ಲಿ ವ್ಯೂ ಚಾರ್ಜಸ್ ನಿಮ್ಗೆ ಅಲ್ಲಿ ನೋಡಿದ ಮೇಲೆ ದುಡ್ಡು ಬರುತ್ತೆ. ಇಲ್ಲ ಅವ್ನು ನೋಡ್ಲಿ ಬಿಡ್ಲಿ ನಿಮ್ಗೆ ದುಡ್ಡು ಬರುತ್ತೆ. ಓಪನ್ ಮಾಡಿದ್ರೆ ಅವ್ನು ದುಡ್ಡು ಕೊಟ್ರೆ ದುಡ್ಡು ಬರುತ್ತೆ. ಹೌದು, ಇಟ್ಸ್ ಅನ್ 48 ಅವರ್ಸ್ ಇರುತ್ತೆ ಸಿನಿಮಾ. 48 ಅವರ್ಸಲ್ಲಿ ಯಾವಾಗ ಬೇಕಾದ್ರೆ ನೋಡ್ಕೋಬಹುದು. 48 ಅವರ್ಸ್ ಅದರಲ್ಲೇ ಇರುತ್ತೆ. ಬಟ್ ಇನ್ನೊಂದು ಏನಂದ್ರೆ ಸಬ್ಸ್ಕ್ರೈಬ್ ಆಗಲೇಬೇಕು ಅಂತಿಲ್ಲ ಅಮೆಝಾನ್ಗೆ. ಡೈರೆಕ್ಟಾಗಿ ಲಿಂಕ್ ಓಪನ್ ಮಾಡಿ ಪೇ ಮಾಡಿದ್ರೆ ಡೈರೆಕ್ಟಾಗಿ ಸಿನಿಮಾ. ಸೊ ಹೊಸಬ್ರಿಗೆ ಇದು ಈ PVOD ಅಂದ್ರೆ ಈ ಪೇಪರ್ ವ್ಯೂ TVOD ಮಾಡೆಲ್ಗಿಂತ ಬೆಟರ್ ಅಂತೀರಾ ಇದು? ಹೌದು, ಓಕೆ, ಎಕ್ಸಾಕ್ಟ್ಲಿ. ನಾನು ಇದನ್ನ ಆಕ್ಚುಲಿ ಇನ್ನೊಂದು ಅನ್ಕೊಂಡಿದ್ದೆ, ಅದನ್ನ ದೇವ್ರು ಯಾವಾಗಲೂ ಅನ್ಕೊಂಡಿದ್ದೆ, ನಂಗೆ ಕೊಟ್ಬಿಡ್ತಾನೆ. ನಾನು ಆಕ್ಚುಲಿ ಇದನ್ನ ಅಮೆಝಾನ್ಗೆ ಅಥವಾ ನೆಟ್ಫ್ಲಿಕ್ಸ್ಗೆ ಅಥವಾ ಬೇರೆ ಇದಕ್ಕೆ ಇದು ಆಕ್ಚುಲಿ ಇದನ್ನ ಫೈಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಒಂದೇನಂತಂದ್ರೆ ಒಂದು ಯುನೀಕ್ ಐಡಿಯಾ ಹೆಂಗೆ ಅಂದ್ರೆ, ಇವಾಗ ಹೆಂಗೆ ಥಿಯೇಟ್ರಿಕಲ್ಗೆ ಹೋಗಿ ನಾವು ಸಿನಿಮಾ ರಿಲೀಸ್ ಮಾಡಿ, ಪೋಸ್ಟ್ ಮಾಡಿ, ನಾವು ತಿರ್ಗಾ ಪ್ರಮೋಷನ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತೀವೋ, ಹಂಗೆ OTT ಒಂದು ಸ್ಪೇಸ್ ಕೊಡಿ. ನೀವೊಂದು ಸ್ಪೇಸ್ ಕೊಟ್ಟರೆ ನಾನು ಜನ ಕರ್ಕೊಂಡ್ಬಿಡ್ತೀನಿ. ಇವಾಗ ಥಿಯೇಟರ್ ಹಂಗೆ ತಾನೆ, ನಾವು ರೆಂಟಲ್ ಕಟ್ತಾ ಇದೀವಿ, UFO ಅಪ್ಲೋಡ್ ಮಾಡ್ತೀವಿ, ಎಲ್ಲರಿಗೂ ಕೊಡ್ತಾ ಇದೀವಿ, ಜನ ಕರ್ಕೊಂಡ್ಬಂದು ಸಿನಿಮಾ ತೋರಿಸಿದ್ರೆ ನಂದೆಲ್ಲ ಬೇರೆ ಇನ್ನೊಂದು ಶೋ ಕೊಡಿ. ಹಂಗೆ ಇಲ್ಲೊಂದು ಪ್ಲಾಟ್ಫಾರ್ಮ್ ಕೊಡಿ, ಇಲ್ಲೊಂದು ಸ್ಪೇಸ್ ಕೊಡಿ, ಬರ್ತಾರ. ಅವಾಗ ಸಿನಿಮಾಗಳು ಯಾವಾಗ ಬೇರೆ ಥರನೇ ಚೇಂಜ್ ಆಗುತ್ತೆ. ನಾವು ಜನಗಳಿಗೆ ಕೊಡ್ಬೇಕಾರೋದು ಅಷ್ಟೇ ಹೊರತು, ಜನ ನಮ್ಗೇನು ಕೊಡ್ತಿಲ್ಲ, ಯಾರು ನಮ್ಗೇನು ಇಂಡಸ್ಟ್ರಿ ನಮ್ಗೇನು ಕೊಡ್ತಿಲ್ಲ ಅಂತಂದ್ರೆ ನೀನೇನು ಮಾಡ್ತೀಯ? ನೀನು ಬೇರೆ ಅಪ್ರೋಚಲ್ಲಿ ಹೋಗ್ಬೇಕು ಜನದ ಹತ್ರ. ನೋಡಪ್ಪ, ಈ ಮಾಡ್ಯೂಲ್ ಮುಗೀತು, ಟಿವಿ ಆಯಿತು, ಟಿವಿ ಆದಮೇಲೆ ಇದು ಬಂತು, ಡ್ರಾಮಾ ಆಯಿತು, ಸಿನಿಮಾ ಬಂತು, ಸಿನಿಮಾ ಆದಮೇಲೆ ಸೀರಿಯಲ್ ಬಂತು, ಸೀರಿಯಲ್ ಆದಮೇಲೆ ವೆಬ್ ಸೀರೀಸ್ ಬಂತು, ಓಕೆ, ವೆಬ್ ಸೀರೀಸ್ ಆದಮೇಲೆ ಬೇರೆ ಹಂಗೆ ನಾವು ಬೇರೆ ಬೇರೆ ಕೊಡ್ತಾ ಹೋಗ್ತಾನೆ ಇರಬೇಕು. ಇದೇ ಫಾರ್ಮುಲಾ, ಇದೇ ವರ್ಕ್ ಆಗುತ್ತೆ ಅಂತಂದರೆ ಹಂಗೆಲ್ಲ. ಸೊ ಒಂದು ಹೊಸಬರ ಚಿತ್ರ ಅಥವಾ ಒಂದು ಅಪ್ಕಮಿಂಗ್ ನ್ಯೂ ಡೈರೆಕ್ಟರ್ಸು ಡೈರೆಕ್ಟ್ ಪ್ರೈಮಲ್ಲಿ ರೆಂಟಲ್ ಮಾಡ್ಕೊಂಡು ರಿಲೀಸ್ ಮಾಡಿಕೊಂಡು ರಿಕವರಿ ಮಾಡ್ಕೊಳ್ಳೋ ಪಾಸಿಬಿಲಿಟಿ ಇದೆ. ಹೌದೌದು. ಓಕೆ, ಇವಾಗ ಇನ್ನೊಂದು ಏನು ಗೊತ್ತಾ ಸರ್, ನಾನು ಅದನ್ನೇ ಡೈರೆಕ್ಟ್ ಹೇಳ್ತೀನಿ. ಇವಾಗ ನೀವು ಥಿಯೇಟ್ರಿಗೆ ಹೋದ್ರೂ ನಿಮ್ಗೇನು ವಾಟ್ ಇಸ್ ದ ಗ್ಯಾರಂಟಿ ಟು ರಿಕವರಿ? ಕರೆಕ್ಟ್, ಇಲ್ಲ ಅಲ್ವಾ? ಚಾನ್ಸೇ ಅದು. ಅದನ್ನ ತಿರ್ಗಾ ಮತ್ತೆ ಇನ್ನೊಂದು ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಅದನ್ನ ಸೆಲೆಬ್ರೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಮತ್ತೆ ಖರ್ಚಲ್ಲ. ಅದು ಹೆಂಗೆ ಅಂತಂದ್ರೆ, ನಿಮಗೆ ಮದುವೆ ಥರ ಅದು. ಸಂಸಾರ ಮಾಡೋದು ಯಾರು? ಗಂಡ ಹೆಂಡ್ತಿರು. ಬಟ್ ಮದುವೆ ಬರೋಲ್ಲ ಹೆಂಗೆ ಬರ್ತಾರೆ ಹೇಳಿ? ಫುಲ್ ರೆಡಿಯಾಗಿ, ಫುಲ್ಲು ಒಳ್ಳೆ ಫೋಟೋಶೂಟು, ಒಳ್ಳೆ ಊಟ, ಒಳ್ಳೆ ಪಾರ್ಟಿ, ಒಳ್ಳೆ ಇದು. ಬಟ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಗಂಡ ಹೆಂಡ್ತಿ ಅವರು ತಿನ್ನಕ್ಕಿದೆಯಾ, ಸಂಸಾರ ಹೆಂಗೆ ಮಾಡ್ತಿದಾರೋ, ಇಬ್ಬರು ಮನಸ್ಥಿತಿ ಹೆಂಗಿದೆ ಅಂತ ಯಾರಿಗೂ ಬೇಕಾಗಿಲ್ಲ. ಅದೇ ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ಆಗೋದು ಲಾಸ್ಟಲ್ಲಿ. ಫುಲ್ಲು ಸೆಲೆಬ್ರೇಷನ್ನು, ಫುಲ್ಲು ಟಮಟೆ, ಫುಲ್ಲು ಪಟಾಕಿ, ಫುಲ್ಲು ಎಲ್ಲ ಇದು. ಆಮೇಲೆ ಬಂದು ನೋಡ್ರೆ ಟೀಗೂ ಸಿಗರೇಟ್ ಕಾಸಿದ್ಯಾ ಹೋಗೋಣ ಅಂತ ಕೇಳ್ತಾರೆ. ಹಾಗೆ ಅದೆಲ್ಲ ಒಂದು ದಿನದ ಸಂಭ್ರಮಗಳು ಅಷ್ಟೇ. ಅವೆಲ್ಲ ನಾವು ಅದಕ್ಕೆ ಬಿದ್ದೋಗ್ಬಿಟ್ಟಿದ್ದೀವಿ. ಅವರು ಮಾಡ್ತಿದ್ದಾರೆ, ನಾನು ಮಾಡಬೇಕು, ಅವರು ಚೆನ್ನಾಗಿ ಮದುವೆ, ನಾನು ಚೆನ್ನಾಗಿ ಮದುವೆ ಮಾಡಬೇಕು. ನೀವು ಹೇಳಿದ್ದೆಷ್ಟು ಕನೆಕ್ಟ್ ಆಗುತ್ತೆ ಅಂದರೆ, ಒಂದು ಸಿನಿಮಾ ಹೊಸಬರ್ದೇನೆ, ಹೆಸರು ಬೇಡ, ಪ್ರೀಮಿಯರ್ ಮಾಡ್ಯಾರೆ ಹೊರೆಯಲ್ಲಿ. ಎಲ್ಲ ನೀವು ಹೇಳಿದಂಗೆ ಫುಲ್ ಸಂಭ್ರಮ, ಫುಲ್ ಗೊತ್ತು. ಅವ್ರು ಯಾರ್ಯಾರು ಪರಿಚಯ ಇದಾರೋ ಇಂಡಸ್ಟ್ರಿ ಅವ್ರು ಎಲ್ಲರನ್ನೂ ಕರೆಸಿದ್ದಾರೆ. ಫ್ರೀ ಪಾಪ್ಕಾರ್ನ್, ಪೆಪ್ಸಿ ಅದೆಲ್ಲ ಆಯ್ತು. ಆಚೆ ಬಂದು ಬೈಟ್ಸು, ಎಲ್ಲರೂ ಸೂಪರ್, ಅದು ಇದು ನೆಕ್ಸ್ಟ್ ಅದು ಕಟ್ ಮಾಡಿದ್ರೆ ಇಬ್ರು ಆಚೆ ನಿಂತ್ಕೊಂಡು ಕಾಯ್ತಾ ಇದ್ದಾರೆ, ಕ್ಯಾಬ್ ಬರ್ತಿಲ್ಲ ಅಂದ್ರೆ ಯಾರೂ ಇಲ್ಲ, ಇಬ್ರೇ ಪ್ರೊಡ್ಯೂಸರ್ ಡೈರೆಕ್ಟರ್. ನೀವು ಹೇಳ್ದಂಗೆ ನಾನು ಹೋಗ್ತಾ ನಿಲ್ಸ್ಬಿಟ್ಟು ಮಾತಾಡಿದೆ, ಸರ್ ಬನ್ನಿ ಡ್ರಾಪ್ ಮಾಡ್ತೀನಿ. ಅವ್ನು ಬನ್ನಿ ಸರ್, ನಾನು ಜಯನಗರ್ ಕಡೆನೆ ಅಂದರು. ಕಾರಲ್ಲಿ ಕರ್ಕೊಂಡು ಹೋಗ್ತಾ ಮಾತಾಡ್ತಿದ್ದೆ. ಅವ್ರಿಗೆ ಆ್ಯಕ್ಚುಲಿ ಗೊತ್ತಾಗ್ತಿಲ್ಲ ಈ ಬಬಲ್ ಏನು ಅವರು ಒಂದು 1 ಅವರ್ ಮುಂಚೆ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅದು ನಿಜಾನೋ ಸುಳ್ಳು ಅಂತ. ಸರ್ ಎಲ್ಲ ಹಿಂಗೆ ಅಂತೀಯಾರ, ಎಲ್ಲ ಬಂದು ಸೂಪರ್ ಅಂದರು, ಎಲ್ಲ ಓಹೋ ಅಂತೀಯಾರ, ಇಷ್ಟು ಜನ ಇದ್ರು, ನಾಳೆಯಿಂದ ಹೆಂಗೆ ಸರ್ ಫುಲ್ ರಿಕವರಿನಾ ಅಂತ. ಹೇಳಲೆ ಸರ್ ವೆಯ್ಟ್ ಮಾಡಿ, ಇವಾಗ ನೀವು ಯಾರನ್ನೋ ಒಬ್ಬರನ್ನ ಇನ್ವೈಟ್ ಮಾಡಿದಾಗ ಅವ್ರು ಬಂದ್ಬಿಟ್ಟು ಚೆನ್ನಾಗಿಲ್ಲ ಅಂದ್ಬಿಟ್ಟು ಹೇಳಿ ಹೋಗಲ್ಲ. ಸೊ ಇದ್ರ ಮೇಲೆಲ್ಲ ನೀವು ನಂಬ್ಕೋಬೇಡಿ ಅಂತ ತುಂಬ ಇನ್ನಸೆಂಟಾಗೆ ಈ ಬಬಲ್ ಅರ್ಥ ಮಾಡ್ಕೊಳ್ದಿರೋ ವರ್ಗ ತುಂಬಾ ಇದೆ. ವರ್ಗ ಅಂತಂದ್ರೆ ತಿರ್ಗಾ ಮತ್ತೆ ಏನಾಗುತ್ತೆ ಅಂತಂದ್ರೆ, ಅಂದ್ರೆ ಹಂಗೆ ಮಾಡಿಸ್ಬಿಟ್ಟಿಯಾರ, ಹೌದು. ನಿಮ್ಗೆ ಅವಾಗಲೇ ಸರ್ ಮಾತಾಡ್ತಾ ಇದ್ದಾಗ ಹೇಳಿದಲ್ಲ, ಇಟ್ಸ್ ಅನ್ ಬಿಗ್ಗರ್ ಥಿಂಗ್. ಇಲ್ಲಿ ಒಂದು ರೆಗ್ಯುಲರ್ ಆಗಿ ಒಂದು ಫಾರ್ಮೆಟ್ ಇದೆ, ಒಂದು ಸೈಕಲ್ ಇದೆ.
ನಿಮ್ಗೆ ಅದನ್ನ ಬಿಟ್ಟು ಆಚೆ ಕಡೆ ಹೋಗೋಕೆ ಯಾರಿಗೂ ಧೈರ್ಯನೂ ಇಲ್ಲ, ಅಷ್ಟು ತಾಕತ್ತು ಇಲ್ಲ. ಎದುರಿಸ್ಬಿಡ್ತಾರೆ ಮಾಡ್ತೀನಿ. ಅದನ್ನೇ ಯಾವಾಗಲೇ ಮಾತಾಡಿದ್ದು, ದಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಟೂಲ್ ಈಸ್ ದಿ ಫಿಯರ್. ನೀವು ಎಲ್ಲೇ ಹೋದ್ರು ಫಸ್ಟ್ ನಿಮ್ಗೆ ಮಾಡೋದೇನು ಅಂತಂದ್ರೆ ಹೆದರ್ಸೋದೇನೆ. ಯಾವ ಡಿಪಾರ್ಟ್ಮೆಂಟ್ಗೆ ಹೋಗಿ ಯಾವ ಫೀಲ್ಡಲ್ಲಿ ತಗೊಳ್ಳಿ, ನಿಮ್ಗೆ ಫಸ್ಟ್ ಭಯ ಬೀಳ್ಸೋದು. ಇವಾಗ ಡಾಕ್ಟರ್ ಹತ್ರ ಹೋದ್ರು ನಿನಗೇನೋ ಕಾಯಿಲೆ ಇದೆ ಅಂತ, ಆ್ಯಕ್ಚುಲಿ ಡಾಕ್ಟರ್ ಇರೋದು ಆ್ಯಕ್ಚುಲಿ ಭಯ ಹೋಗ್ಸೋಕ್ಕೆ. ಇವಾಗ ಡಾಕ್ಟರ್ ಏನಾಗ್ಬಿಟ್ಟಿದ್ದಾರೆ ಅಂದರೆ ಅವ್ನ ಕೆಲಸನೇ ಭಯ ಹುಡ್ಸೋದು. ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿದೆ, ಸ್ವಲ್ಪ ನೋಡ್ಕೋಬೇಕು. ಆ ಭಯದಲ್ಲಿ ಅರ್ಧ ಹೋಗ್ತಾನೆ ಅವನು, ಏನೂ ಆಗಲ್ಲ ಅಂತ. ನಮಗೆಲ್ಲ ನಾವು ಸೋಷಲಲ್ಲಿ ಕಟ್ಕೊಂಡಿರೋದು ಎಲ್ಲರೂ ನಮ್ಮನ್ನ ಭಯ ಹೋಗ್ಸೋದಕ್ಕೆ. ಅದನ್ನ ಹೆಂಗೆ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಾರೆ, ನನ್ಗೆ ಹೆಚ್ಚು ಭಯ ಪಡಿಸಿದಷ್ಟು ಅವ್ರಿಗೆ ಲಾಭ ಜಾಸ್ತಿ. ನನ್ನ ಭಯದಿಂದ ಏನು ಬೇಕಾದ್ರೂ ಕೊಟ್ಬಿಡ್ಬೋದಲ್ಲ ಅವಾಗ. ನೋಡಿ ಪೊಲೀಸರು ಹಿಡ್ಕೊಂಡೋಗ್ಬಿಡ್ತಾರೆ, ಇವಾಗ ಕೊಟ್ಬಿಡಿಲ್ಲ ಅಂದ್ರೆ ನಾನು ಮುಗ್ದೋಗುತ್ತೆ ನಿನ್ನ ಕತೆ. ತೊಗೊಳಪ್ಪ, ಏನೂ ಆಗಲ್ಲ ಬಿಡೋ, ನೋಡೋಣ, ನೀನು ಲೀಗಲ್ ಆಗಿದ್ರೆ ಕರೆಕ್ಟ್ ಆಗುತ್ತೆ. ಆ ಧೈರ್ಯ ಹೇಳೋರು ಯಾರು ಇಲ್ಲ. ಆ ಥರ ವೇಲ್ ತಿರ್ಗಾ ಕಾಮಾಗಿ ಯೋಚನೆ ಮಾಡೋರು ಇಲ್ಲ ಇಲ್ಲಿ. ಈಗೇನೋ ಎಲ್ಲರೂ ಯಾರೋ ಏನೇ ಹೇಳ್ತಿದ್ದಾರೆ, ಅದನ್ನೆಲ್ಲ ಫಾಲೋ ಮಾಡೋಣ. ಇದು ನಡ್ಕೊಂಡು ಬಂದಿದೆ, ಹಾಗೆ ನಡ್ಕೊಂಡು ಹೋಗೋಣ, ಕಾಲ್ದಾರಿ ಥರ. ಇನ್ನೊಂದು ಒಂದು ನರೇಟಿವ್ ನಾನು ಏನು ಕೇಳ್ಪಟ್ಟಿದ್ದೀನಿ ಅಂದರೆ, ಒಂದು ಎರ ಇತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ, ಅಂದರೆ ಲೂಸಿಯಾ, ಗೋಧಿ ಬಣ್ಣ, ರಾಮರೇ, ಅಂದರೆ ಹೊಸಬ್ರು ಬಂದು ಫುಲ್ ಫ್ಲರಿಶ್ ಆಗಿದ್ದಾರ. ಅದು ಹೊಸಬ್ರು ಸಿನಿಮಾ ಅಂದರೆ ಒಂದು ಎಕ್ಸೈಟ್ಮೆಂಟ್, ಥಿಯೇಟ್ರಿಕಲ್ಲಿನೂ ವರ್ಕ್ ಆಗೋದು, ಸ್ಯಾಟಲೈಟ್ ರೈಟ್ಸು ಹೋಗೋದು ಅವಾಗ. ಅದಾದಮೇಲೆ ಇನ್ನೊಂದು ಎರ ನೋಡ್ತಾ ಬಂದ್ವಿ, ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಒಂದು ಮೀಡಿಯಾಕರ್, ಬಿಲೋ ಆವ್ರೇಜ್ ಕಂಟೆಂಟ್ಗಳು ಬಂದು ಇವಾಗೆಲ್ಲೋ ಒಂದು ಕಡೆ ನಾನು ಅಬ್ಸರ್ವ್ ಮಾಡಿರೋಂಗೆ ಹೊಸಬ್ರು ಸಿನಿಮಾ ಅಂದರೆ ಆಡಿಯನ್ಸು ಚಾನ್ಸ್ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನೋಡೋಣ, ರಿವ್ಯೂ ಬರಲಿ, ಒಂದು 4 ಜನ ಹೇಳಲಿ, ಒಂದು ವಾರ ಆಗಲಿ, ಆಮೇಲೆ ನೋಡೋಣ ಅಂತ ಒಂದು ಸ್ಟೆಪ್ ಹಿಂದೆ. ಎಕ್ಸಾಕ್ಟ್ಲಿ ಒಂದೇಟಲ್ಲ, ಆ್ಯಕ್ಚುಲಿ ಮೈಂಡ್ ಸೆಟ್ ಇರೋದೇ ಹಾಗೇನೆ. ಇವಾಗ ಅಮೆಝಾನಲ್ಲಿ ಸಿನಿಮಾ ರಿಲೀಸ್ ಆಗಿ 2 ತಿಂಗಳಾದ್ರೂ ನನ್ನ ಕ್ಲೋಸ್ ಸರ್ಕಲ್ ಇರೋರು ಇನ್ನೂ ಅದನ್ನ ರೀಚ್ ಮಾಡೋಕ್ಕಾಗಿಲ್ಲ, ಇನ್ನೂ ನೋಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಬಿಕಾಸ್ ಆಫ್ ನಾನು ಅವಾಗ ಹೇಳಿದ್ನಲ್ಲ ನಿಮಗೆ, ಈ ಬಿಸಿ ಟೈಮ್ ಸ್ಕೆಡ್ಯೂಲಲ್ಲಿ ನಾವು ರನ್ ಆಗ್ತಾ ಇದ್ದೀವಿ. ನನಗೆ ನಿಮ್ಗೆ ಭಾಳ ಪರಿಚಯನೇ, ಭಾಳ ಆತ್ಮೀಯನೇ, ಬಟ್ ನನಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಅಲ್ಲಿ. ಹಾಗೆ ನಾನು ನಿಮ್ಮನ್ನ ನಂಬ್ಕೊಂಡು ಹೆಂಗೆ ನಾನು ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ಹಾಕ್ಲಿ 3 ದಿನದ ಒಳಗಡೆ ಬಂದು ನೋಡ್ಬಿಡಿ ಅಂತ, ಅಲ್ವಾ? ನನಗೆ ಇದರಲ್ಲಿ ವ್ಯಾಲಿಡಿಟಿ ಇದೆ. ನಾನು ಮೇಜರ್ಗೆ ಮಾತಾಡೋಕೆ ಹೋಗ್ತಾರದಂತಂದ್ರೆ ಅದೇನೆ, ಇಲ್ಲಿ ವ್ಯಾಲಿಡಿಟಿ ಇದೆ, ಇಲ್ಲಿ ವ್ಯಾಲಿಡಿಟಿ ಇಲ್ಲ. ಅಲ್ಲಿ 3 ದಿನ ವ್ಯಾಲಿಡಿಟಿ. 3 ದಿನ ಆದ್ಮೇಲೆ ನಿಂದಲ್ಲ, ಏನು ನಿನ್ನ ಪೋಸ್ಟರ್ ಇರಲ್ಲ, ನಿನ್ನ ಅಸ್ತಿತ್ವನೂ ಇರಲ್ಲ, ನಿನ್ಗೆ ಏನು ಇರಲ್ಲ, ಮುಸ್ಕೊಂಡು ಹೋಗ್ತಾ ಇರ್ಬೇಕು. ಖರ್ಚು ಹೋಯ್ತು, ಎಲ್ಲ ಹೋಯ್ತು. ನಾನು ಹೇಳಿದ್ನಲ್ಲ, ಮದುವೆ ಥರ, ಒಂದು ರಿಸೆಪ್ಷನ್ನು, ಒಂದು ತಾಳಿ ಕಟ್ಟೋದಷ್ಟೇ, ಆದ್ಮೇಲೆ ತಿರ್ಗಾ ಚೌಟ್ರಿ ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋದೆ. ಅದಾದ್ಮೇಲೆ ತಿರ್ಗಾ ಮತ್ತೆ ನೆಕ್ಸ್ಟ್ ಏನು ಅಂತಾನೆ ಪ್ರಶ್ನೆ. ಸೊ ನೀವು ಹೇಳ್ತೀರಾ ಡೈರೆಕ್ಟ್ ಅದಕ್ಕೆ ಬಂದ್ಬಿಡಿ. ಬಟ್ ಎಲ್ಲೋ ಒಂದು ಕಡೆ ಈ ಒಂದಷ್ಟು ರೈಟ್ಸ್ಗಳಿರುತ್ತಲ್ಲ, ಈ ಆಡಿಯೋ ರೈಟ್ಸ್, ಡಬ್ಬಿಂಗ್ ರೈಟ್ಸ್ ಎಲ್ಲ, ಅದು ಯಾವುದಕ್ಕೂ ಏನು ಸಮಸ್ಯೆ ಇಲ್ಲ. ಇದು ಹೋಗೋದು ಇಟ್ಸ್ ನಾನ್ ಎಕ್ಸ್ಕ್ಲೂಸಿವ್. ನಾನ್ ಎಕ್ಸ್ಕ್ಲೂಸಿವ್. ಓಕೆ. ಸೊ ಎಲ್ಲ ರೈಟ್ಸ್ ಪ್ರೊಡ್ಯೂಸರ್ ಹತ್ರನೇ ಇರುತ್ತೆ. ಓಕೆ. ಯಾವ ರೈಟ್ಸ್ ತಗೊಳ್ಳಲ್ಲ. ಸೊ ನೀವು ನಿಮ್ಮ ಸಿನಿಮಾದ ಟೀಸರ್ ಬಿಟ್ಟಿಲ್ಲ, ಟ್ರೈಲರ್ ಬಿಟ್ಟಿಲ್ಲ, ಐ ಥಿಂಕ್ ಆಡಿಯೋನು ಬಿಟ್ಟಿಲ್ಲ. ಆಡಿಯೋ ಒಂದು ಸಾಂಗ್ ಮೊನ್ನೆ ರಿಲೀಸ್ ಮಾಡಿದ್ರಿ ಅಲ್ಲ? ಕರೆಕ್ಟ್. ಸೊ ಈ ಟೀಸರ್ ಟ್ರೈಲರ್ ಏನು ಬಿಡದಲ್ಲೇ ಇರೋ ಉದ್ದೇಶ ಅದೇ ಅವಾಗಲೇ ಮಾತಾಡ್ದಂಗೆ ಏನು ಅಂತಾರೆ, ಇಫ್ ಪೀಪಲ್ ಕಮ್ ಟು ಜಡ್ಜ್ಮೆಂಟಲ್ಲಿ. ಇವಾಗ ಎಲ್ಲರೂ ಏನಾಗ್ಬಿಟ್ಟಿದೆ, ಎಲ್ಲರೂ ರಿವ್ಯೂಯರ್ಸು, ಎಲ್ಲರೂ ಕಾಂಟೆಂಟ್ ಕ್ರಿಯೇಟರ್ಸು, ಎಲ್ಲರೂ ಜಡ್ಜಸ್ಸು, ಎಲ್ಲರೂ ಲಾಯರ್ಸ್ಗಳಾಗೋಗ್ಬಿಟ್ಟಿದ್ದಾರೆ, ಎಲ್ಲರೂ ಡಾಕ್ಟರ್ಗಳಾಗೋಗಿದ್ದಾರೆ. ಹಾಗಾಗಿ ನಾವು ಒಳ್ಳೆ ಪೇಷಂಟ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಯಾವುದೋ ವಾರ್ಡನ್ನಲ್ಲಿ ಇರ್ಬೇಕು ಅಷ್ಟೇನೆ. ನೀವು ಏನೇ ಕೊಡಿ, ಏನೇ ಹಾಕಿ, ನೀವು ಕ್ರಿಟಿಸೈಸ್ ಮಾಡ್ತಾರೆ. ಇದು ಇವತ್ತಿಂದ ಅಂತಲ್ಲ, ನಾನು ಇನ್ನೊಂದು ಬರುತ್ತೆ ಹೆಂಗೆ ಅಂತಂದರೆ ಥಾಟ್ಸ್ಗಳು, ರಾಮನೇ ಕ್ರಿಟಿಸೈಸ್ ಮಾಡೋರು ಇದನ್ನು ಕ್ರಿಟಿಸೈಸ್ ಮಾಡೋಕ್ಕಾಗಲ್ವಾ ಅಂತ, ಕೃಷ್ಣನೇ ಕ್ರಿಟಿಸೈಸ್ ಮಾಡ್ತಾರೆ. ನಮ್ಮ ಜನ ಯಾವ ಲೆವೆಲ್ ಇದ್ದಾರೆ ಅಂತಂದರೆ ದೇವರೇ ಸರಿ ಇಲ್ಲ ಅಂತಾರೆ. ನಂಗೆ ನಂದೇನಂಗಾರ ಲೆಕ್ಕ, ನೀವು ಏನಾರ ಕೊಡಿ ಸರಿ ಇಲ್ಲ ಅಂತಾನೆ ಅದು ಫಸ್ಟ್. ಈಗ ಚೆನ್ನಾಗಿದೆ ಅಂತ ಯಾರಾದರೂ ಫಸ್ಟ್ ಯಾರೂ ಹೇಳಲ್ಲ. ಬಟ್ ಹಂಗಾರೆ ಮಾರ್ಕೆಟಿಂಗ್ ಹೇಗೆ ಮಾಡ್ತೀರಾ, ಮತ್ತೆ ಜನರಿಗೆ ಹೇಗೆ ತಲುಪಿಸ್ತೀರಾ ನಿಮ್ಮ ಪ್ರಾಡಕ್ಟ್? ಅದನ್ನೇ ಹೇಳ್ತಾ ಇರೋದು ನಿಮಗೆ. ಇದನ್ನ ತಿರ್ಗಾ ಮತ್ತೆ ನಾನು ನೆನೆಸ್ಕೋಬೇಕು ಒಬ್ಬರನ್ನ. ಇದನ್ನೇ ಅವಾಗಿಂದ ನಮ್ಗೆ ಹಾಕೊಟ್ಟಿದ್ದ ದಾರಿಗಳು ಯಾವುದು ಅಂತಂದರೆ ಪಾರ್ವತಮ್ಮ ಅವ್ರು ಮಾಡಿದ್ದು. ನೀವು ಗಮನಿಸಿ ನೋಡಿ, ನಿಂದು ಅವ್ರಿಗೆ ಗುರುವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಂದರೆ ಬುಧವಾರ ಬೆಳಗ್ಗೆ ಪೋಸ್ಟ್ರ್ ಬಿಡೋದು, ಜನ ಬರೋರು, ದಟ್ಸ್ ಅಷ್ಟೇ. ಆವಾಗ ಯಾವ ಮೀಡಿಯಾ ಹತ್ರನೂ ಹೋಗ್ತಾ ಇರಲಿಲ್ಲ, ಯಾವುದೂ ಮಾಡ್ತಾ ಇರಲಿಲ್ಲ. ಈವನ್ ಪುನೀತ್ ರಾಜ್ಕುಮಾರ್ ಸಿನಿಮಾ ರಿಲೀಸ್ ಆದಾಗ ಅವಾಗ ಹೋಗ್ಬಿಟ್ಟು ಒಂದು ಬೈಟ್ ಕೊಡೋದು, ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಕೇಳಬಾರ್ದು, ಹಂಗೆಲ್ಲ ಜನಗಳು ಹಂಗೆಲ್ಲ ಕೇಳಬಾರ್ದು, ತಪ್ಪಾಗುತ್ತೆ, ಹಂಗೆಲ್ಲ ಬರ್ತಾರೆ, ಬಂದು ನೋಡ್ತಾರೆ, ಚೆನ್ನಾಗಿದ್ರೆ ಬಂದು ನೋಡ್ತಾರೆ. ನೀನೇನು ಕೇಳ್ತೀಯೋ, ಬೇಡ್ಕೊಂಡು ದಯವಿಟ್ಟು ನನ್ನ ಸಿನಿಮಾ ನೋಡಿ ಪ್ಲೀಸ್, ಏನಕ್ಕೆ ಬೇಡ್ಕೊತೀಯ, ಬೇಡ್ಕೊಬೇಡ, ಬರ್ತಾರೆ ಜನ. ಒಂದು ಒಳ್ಳೆ ವಿಷಯ ಇವಾಗ ಹೆಂಗೆ ಇರುವಾಗ ಸಕ್ಕರೆ ಅಲ್ಲಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅದಕ್ಕೆ?
ಹೋಗುತ್ತದು. ಆ ಅದು ಹಸಿವಿದೆಯಾ, ಅದಕ್ಕೆ ಇಷ್ಟ ಇದೆಯಾ, ಹೋಗುತ್ತೆ, ಹುಡ್ಕೊಳ್ಳುತ್ತೆ, ತಿನ್ನುತ್ತೆ. ನಾವ್ಯಾಕೆ ನಮ್ದನ್ನು ಹಿಡ್ಕೊಂಡು ನಾನಿಂದ ನಾನು ಅಂತ ಆಡ್ಕೊಂಡಿರ್ಬೇಕು. ಇವಾಗ ನೀವು ಎಷ್ಟೋ ಸೋಷಿಯಲ್ ಮೀಡಿಯಾ ನೋಡೋ ಸಿನಿಮಾಗಳು ನಮ್ಗೆ ಯಾರಿಗೂ ಪರಿಚಯನೇ ಇರಲ್ಲ, ಯಾರು ಕಾಂಟ್ಯಾಕ್ಟ್ ಇರಲ್ಲ. ಎಷ್ಟೊಂದು ಕೊರಿಯನ್ ಸೀರೀಸ್ ಯಾರು ಗೊತ್ತವರೆಲ್ಲ ನಮಗೆ, ನಾವೇನಿಗೆ ನೋಡ್ತಾ ಇದೀವಿ ಅದನ್ನ, ಯಾರೋ ಹೇಳಿ ಅಷ್ಟೇ ಇರೋದಲ್ಲಿ. ಇಲ್ಲ ನಿಮ್ಗೇನೋ ನೋಡಿದಾಗ ಏನೋ ಸ್ಟ್ರೈಕ್ ಆಗುತ್ತೆ. ನಾನು ಟ್ರೈಲರ್ ಟೀಸರಿಂದ ನೋಡಿ, ನೀವು ಲಾಸ್ಟ್ನಾಗ ಯಾವ ಸಿನಿಮಾ ನೋಡಿದ್ರಿ ಟ್ರೈಲರ್ ಟೀಸರ್ ನೋಡಿ ಇಂಪ್ರೆಸ್ ಆಗಿ? ಇಲ್ಲ, ಎಲ್ಲ ವರ್ಡ್ ಆಫ್ ಮೌತ್ ಅಲ್ವಾ? ಇಲ್ಲ, ಅದು ಅನೌನ್ಸ್ ಆದಾಗಲೇ ಡಿಸೈಡ್ ಮಾಡ್ಬಿಟ್ಟಿರ್ತೀವಿ ನೋಡ್ತೀವಿ. ನಾವೆಲ್ಲವೂ ನಾವೇ ಅನ್ಕೊಂಡಾದ್ಮೇಲೆ ತಿರ್ಗಾ ನಾವು ಇನ್ನೊಂದು ದಿನ ಬೇರೆ ಏನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಮತ್ತೆ ತಿರ್ಗಾ ಎಕ್ಸ್ಪೆಕ್ಟ್ ಮಾಡಿದ್ಮೇಲೆ ಮತ್ತೆ ಕೆಲವೊಂದು ಟ್ರೈಲರ್ ನೋಡಿದ್ಮೇಲೆ ನೋಡ್ಬೇಕು ಅನ್ಕೊಂಡಿರೋದು ಹೋಗಲ್ಲ. ಎಕ್ಸಾಕ್ಟ್ಲಿ ಅದನ್ನ ಹೇಳ್ತಾ ಇರೋದು. ತಿರ್ಗಾ ನಾವು ಜಡ್ಜ್ಮೆಂಟ್ ಅಲ್ಲಿ ಆಗ್ತಾ ಇದೀವಿ ಅಂತ. ಸೊ ಟ್ರೈಲರ್ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಪಾಸಿಟಿವ್ ಅಂತಲ್ಲ, ಇದು ಅವ್ರವ್ರದ್ದು. ಇವಾಗ ಸಿನಿಮಾ ಅಂದ್ರೇನೆ ಅವ್ರವ್ರದ್ದು. ಅದು ಆ್ಯಕ್ಚುಲಿ ನನ್ನ ಸಿನಿಮಾಗೆ ನಾನು ಹಿಂಗೆ ದಾರಿ ಕಂಡ್ಕೊಂಡಿದ್ದೀನಿ. ನೀನು ಹಿಂಗೆ ದಾರಿ ಕಂಡ್ಕೊ ಅಂತಂದ್ರೆ ಅವಾಗ ಹೇಳೋದಿಲ್ಲ, ಎಲ್ಲರೂ ಹೋಗ್ತಿದ್ರೆ ಹಂಗೇನೆ ನೀನು ಹಂಗೆ ಹೋಗೋ ಅನ್ನಂಗಾಗುತ್ತೆ. ನಾನು ನನ್ನ ಸಿನಿಮಾಗೆ, ನನ್ನ ವಿವೇಚನೆ, ನನ್ನ ಬದುಕಲ್ಲಿ ನನ್ನ ಬದುಕನ್ನ ನಾನು ಕಟ್ಕೊಂಡಿದ್ದೀನಪ್ಪ. ಅದು ಚೆನ್ನಾಗಿದ್ರೆ ಫಾಲೋ ಮಾಡೋ, ಬೇಡ ಅಂದ್ರೆ ಬಿಡು. ಹಿಂಗೆ ಹೋಗ್ಬೇಕು, ಹಿಂಗೆ ಹೋದ್ರೇ ಸರಿ ಅಂತ ಹೇಳಕ್ ಹೋಗ್ಬಾರ್ದು, ಅವಾಗಲೇ ತಪ್ಪಾಗೋದು. ಸೊ ನಿಮ್ಮ ಪ್ರಾಡಕ್ಟ್ಗೆ ಟ್ರೈಲರ್ ವರ್ಕ್ ಆಗಲ್ಲ ಅಂತ ನೀವು ಬಿಡ್ಲಿಲ್ಲ ಅಂದ್ರೆ? ಟ್ರೈಲರ್ ನನ್ನ ಸಿನಿಮಾಗೆ ಅಂತಲ್ಲ, ಈಗಿನ ಪ್ರೆಸೆಂಟ್ ಸಿಚುಯೇಷನ್ಗೆ ಇಟ್ಸ್ ನಾಟ್ ವರ್ಕಿಂಗ್. ಓಕೆ, ಅಂದ್ರೆ ಫಾರ್ ಎನಿ ಫಿಲ್ಮ್. ಇವಾಗ ಉಪೇಂದ್ರ ಅವ್ರು ಅದನ್ನೇ ಡೈರೆಕ್ಟ್ ಆಗಿ UAE ಬಂದಾಗಲೂ ಅದನ್ನೇ ಹೇಳಿದವರು. ಈಗ ರೀಸೆಂಟ್ ಆಗಿ ಪ್ರೆಸ್ ಮೀಟ್ ಅಲ್ಲಿ ಅವ್ರು ಅದನ್ನೇ ಹೇಳಿದ್ರು. ಯಾಕೆ ಅಂತಂದ್ರೆ ಎಲ್ಲರೂ ಜಡ್ಜ್ಮೆಂಟ್ ಅಲ್ಲಿ, ಯಾಕೆ ಚೀಪ್ ಸಿಗ್ ಸಾಂಗ್ ಬಿಟ್ಟಿಲ್ಲ ಅವರು ಇವತ್ತು ಯಾಕೆ ಬಿಟ್ಟಿದ್ದಾರೆ ಅಂತಂದ್ರೆ, ಅವತ್ತು ಬಿಟ್ಟಿದ್ರೆ ಇದ್ರಲ್ಲಿ ಜಾತಿ ಇದೆ, ಧರ್ಮ ಇದೆ, ಪೊಲಿಟಿಕ್ಸ್ ಇದೆ, ಇವರಿಬ್ರು ಕಿತ್ತಾಡ್ಬಿಡ್ತಾರೆ, ಇವರಿಬ್ರು ಹಿಂಗಾಗ ನಾವೇ ಕ್ರಿಯೇಟೆಡ್ ಓನ್ ಸ್ಟೋರಿ ಸ್ಕ್ರಿಪ್ಟ್ ಮಾಡ್ಕೊಂಡು ರೈಟ್ ಮಾಡ್ಕೊಂಡು ಅದಕ್ಕೆ ಹೀರೋಯಿನ್ ಎಲ್ಲ ಮಾಡಿ ಫೈಟಿಂಗ್ ಮಾಡಿ ಸಿನಿಮಾ ಕ್ಲೈಮ್ಯಾಕ್ಸ್ ಎಂಡ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡ್ತೀವಿ. ನಾವು ಸಿನಿಮಾ ನೋಡ್ಬೇಕಾದ್ರೆ ಒಂದು ನೋಷನ್ ಇದೆ ಏನಂತಂದ್ರೆ, ಅದು ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಇರುತ್ತದೆ. ಇವಾಗ ಆಸ್ ಎ ಸಿನಿಮಾ ಮೇಕರ್ ನಿಮಗೂ ಇರುತ್ತೆ, ಆಡಿಯನ್ಸ್ ಆಗಿ ನನಗೂ ಇರುತ್ತೆ. ನೀವು ಟೀಸರಲ್ಲಿ ಟ್ರೈಲರ್ಲಿ ಏನಾರು ನಾವು ಅನ್ಕೊಂತೀವಿ ಬ್ಯೂಟಿಫುಲ್ ಶಾರ್ಟ್ ಒಂದು ಯಾರೋ ಒಂದು ತೋರಿಸೋಣ, ಇದನ್ನ ಈ ಎಲಿಮೆಂಟ್ ನಾವು ಹಾಕೋಣ ಅಂತ. ನಾನು ಆ್ಯಕ್ಚುಲಿ ಸಿನಿಮಾ ನೋಡಬೇಕಾಗಿದೆ, ನಾನು ಸಿನಿಮಾ ನೋಡ್ಬೇಕಲ್ವಾ, ನಾನು ಸಿನಿಮಾ ನೋಡಲ್ಲ. ನಾನೇನು ಮಾಡ್ತಾ ಇರ್ತೀನಿ ಅಂದರೆ ಆ ಪಾಯಿಂಟ್ ಸಿಚುಯೇಷನ್, ನಾನು ಟ್ರೈಲರ್ ನೋಡಿದ್ನಲ್ಲ, ಶಾರ್ಟೇ ಇಲ್ವಲ್ಲ, ಟ್ರೈಲರ್ ಒಂದು ಪಂಚಿಂಗ್ ಇತ್ತಲ್ಲ, ಆ ಪಂಚಿಂಗ್ ಯಾವಾಗ ಬರುತ್ತೆ, ಅದೇನೋ ಸಾಂಗ್ ಇಟ್ಟಿರಲ್ಲ, ಅದು ಎಷ್ಟೊತ್ತಿಗೆ ಬರ್ಬೋದು ಅದು, ಯು ಲಾಸ್ಟ್ ದಟ್ ಸಿನಿಮಾ. ಆದರೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತು, ಸಿನಾಪ್ಸಿಸ್ ಓದ್ಬಿಟ್ಟಿದ್ದೀರಾ, ಟ್ರೈಲರ್ ಟೀಸರ್ ನೋಡ್ಕೊಂಬಿಟ್ಟು ಅದನ್ನ ಇಟ್ಕೊಂಡು ಮ್ಯಾಚ್ ಮಾಡ್ತಾ ಹೋಗೋದು. ನಾನು ಇದು ನೋಡಿದಲ್ಲಿ ಯಾವಾಗ ಬರ್ತಿದ್ದು ಅಂತ, ಅವಾಗ ನೀವು ಸಿನಿಮಾ ಎಲ್ಲ ಎಂಜಾಯ್ ಮಾಡ್ತೀರಾ. ಸೊ ನಿಮ್ಮ ಸಿನಿಮಾದ ಕಂಟೆಂಟ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಟೆಕ್ನಿಕಲ್ ಪರ್ಸ್ಪೆಕ್ಟಿವಲ್ಲಿ ಹೇಗಿದೆ ಪ್ರಾಡಕ್ಟು? ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಒಂದು ಸಿನಿಮಾ ಕ್ಯಾಮ್ರಾ, ರೆಡ್ ಕ್ಯಾಮ್ರಾ ಮಾಡಿದ್ರೆ ಡ್ರ್ಯಾಗನ್ ಎಲ್ಲ ಮಾಡೋದು. ಬಟ್ ಮೋರ್ ಅಬೌಟ್ ಇಟ್ಸ್ ಆಲ್ ಅಬೌಟ್ ಸ್ಟೋರಿ ಟೆಲ್ಲಿಂಗ್. ನೀವು ಯಾವ ಕ್ಯಾಮ್ರಾದಲ್ಲಿ ಮಾಡಿದ್ದೀರಾ, ಐಫೋನಲ್ಲಿ ಮಾಡಿದ್ದೀರಾ, ಇಲ್ಲ ಇನ್ನೊಂದು ಯಾವುದೋ ಹ್ಯಾಂಡಿ ಕ್ಯಾಮಲ್ಲಿ ಮಾಡಿದ್ದೀರಾ, ಡಸಂಟ್ ಮ್ಯಾಟ್ರ್. ಇವಾಗ ಲವ್ ದೋಕಾ ಎಕ್ಸೆಟ್ರಾ ಅಂದರೆ ಹ್ಯಾಂಡಿ ಕ್ಯಾಮಲ್ಲಿ ಮಾಡಿದ್ರು, ಇನ್ನೊಂದು ಯಾವುದೋ ಪವನ್ ಕುಮಾರ್ ಅವರು 5D ಕ್ಯಾಮ್ರಾದಲ್ಲಿ ಮಾಡಿದ್ರು, ಇನ್ನೊಂದು ಯಾವುದೋ ಸೋನಿ FS7 ಮಾಡ್ತಾರೆ. ನಮ್ಗೆ ಟೆಕ್ನಿಕಾಲಿಟಿ ಕ್ಯಾಮ್ರಾ ಯಾಕೆ ಬೇಕು ಅನ್ನೋ ನಂತರ ಬಜೆಟ್ ಎಷ್ಟಿದೆ ಅನ್ನೋದಕ್ಕೋಸ್ಕರ ಅಷ್ಟೇ. ಸ್ಟೋರಿ ಟೆಲ್ಲಿಂಗ್ ಅಲ್ಲ. ನೀವು ಸ್ಟೋರಿ ಯಾವ್ದ್ರಲ್ಲಿ ಬೇಕಾದ್ರೂ ಹೇಳ್ಬೋದು, ಸ್ಟಿಲ್ ಕ್ಯಾಮ್ರಾದಲ್ಲೂ ಸ್ಟೋರಿ ಹೇಳ್ಬೋದು. ಇವಾಗೆಲ್ಲ ತಿರ್ಗಾ ಹಂಗೆ ಬಂದ್ಬಿಟ್ಟಿದೆ ಇವಾಗೆಲ್ಲ. ನಾವು ಮೋರ್ ಅಬೌಟ್ ತುಂಬ ಟೆಕ್ನಿಕಾಲಿಟಿ, ಐಮ್ಯಾಕ್ಸ್ ಹಾಕೋದು ತಿರ್ಗಾ ನಮ್ಗೆ ಐಮ್ಯಾಕ್ಸ್ ನೋಡೋಕೆ ಸ್ಕ್ರೀನೇ ಇಲ್ವಲ್ಲ. ಆ 70mm ಎಲ್ಲಿದೆ ಸ್ಕ್ರೀನ್ ಬೆಂಗಳೂರಲ್ಲಿ? ನಾನು ಆಯಿತು ಐಮ್ಯಾಕ್ಸ್ ಅಲ್ಲೇ ಮಾಡ್ತೀನಿ, ಐಮ್ಯಾಕ್ಸಲ್ಲೇ ಸಿಕ್ಕಿದ್ರು ಎಲ್ಲ ಪ್ರೊಡ್ಯೂಸರ್. ಎಲ್ಲಿ ತೋರಿಸ್ತೀರ ಅದನ್ನು? ತಿರ್ಗಾ ನಾವು ಅಲ್ಲಿ ಅಷ್ಟೇ ಕ್ಯಾಮ್ರಾ ಮಾಡಿದ್ರೆ ನಾವು ಯಾರಿಗೆ ಮಾಡಿದ್ರು ತಿರ್ಗಾ ನಮ್ಮ ಪ್ರೊಜೆಕ್ಟ್ ಇರೋದು ಆ್ಯಕ್ಚುಲಿ 1.9 ಹೋಗೋದು, ನಿಮಗೆ 1.7 2K ಒಳಗಡೆ ಬರೋದು. ಈಗೆಲ್ಲ ಡಾಲ್ಮಿ ಈಗೆಲ್ಲ ಅಪ್ಗ್ರೇಡ್ ಮಾಡ್ತಿದ್ದಾರೆ. ನಿಮಗೆ ಸಿನಿಮಾ ಥಿಯೇಟ್ರಿಕಲ್ಲೂ ನಿಮಗೆ 4K ಬರಲ್ಲ. ಅಲ್ಲೂ ಬೈಕೊಂಡು ಹೋಗ್ತಿರ್ತಾರೆ, ಹಿಂಗಾಗಿದೆ. ನಾನು ಮೊನ್ನೆ ಪ್ರೊಡ್ಯೂಸರ್ ಮೀಟ್ ಹೋದಾಗ ಅಲ್ಲೂ ಯಾರೊಬ್ಬ ಪ್ರೊಡ್ಯೂಸರ್ ಹಿಂಗೆ ಕಂಪ್ಲೇಂಟ್ ಮಾಡ್ತಾಯಿದ್ರು. ಕಲಾವಿದ ಸಂಘದಲ್ಲಿ ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಟರ್ ಎಕ್ಸಿಬಿಟ್ರ್ ಮೀಟಿಂಗ್ ಇತ್ತು. ಅಲ್ಲಿ ಅಟೆಂಡ್ ಮಾಡಿದಾಗ ಅವ್ರು ಅದನ್ನೇ ಹೇಳ್ತಾಯಿದ್ರು, ಸರ್ ನಮ್ಮ ಸಿನಿಮಾನ ಆ್ಯಕ್ಚುಲಿ MP4 ಹಾಕ್ಬಿಟ್ಟಿದ್ರು ಸರ್. ನಾವು ಕೊಟ್ಟಿರೋ ರೇಟ್ಗೆ ಇಲ್ಲಿ ನೋಡಿದ್ರೆ ಸಿನಿಮಾ ಕ್ವಾಲಿಟಿ ಲಾಸ್ ಆಗಿದೆ, ನನಗೆ ಎಷ್ಟು ಹೊಟ್ಟೆ ಉರಿತಿದ್ದೀನಿ, ಯಾರು ಕಂಪ್ಲೇಂಟ್ ಮಾಡಬೇಕು, UFOದವರು ಹಿಂಗೆಲ್ಲ ಮಾಡ್ಬಿಡ್ತಾರೆ ಹಂಗೆ ಅಂತ ಅಂದ್ಬಿಟ್ಟು ಅಲ್ಲಿ ಮಾತಾಡ್ತಾ ಅಲ್ಲಿ ಜಗಳ. ನಾನು ಟೆಕ್ನಿಕಲಿಟಿಯಾಗಿ ನನಗೆ ಗೊತ್ತಿದೆ ಸರ್, ಇದು ಸಿನಿಮಾ ಹಿಂಗೆ ಹೋಗ್ತಿದೆ. ಬಟ್ ತಿರ್ಗಾ ಅಲ್ಲೂ ನಿಮಗೆ ಲಾಸ್ ಮಾಡ್ತಾರೆ. ಅಂದರೆ ನೀವು ಯಾವ ಗ್ಯಾರಂಟಿ ಮೇಲೆ ನಾನು ಇದನ್ನು ಕೊಟ್ಟಿದ್ದೆ ಈ ಕ್ವಾಲಿಟಿನ, ನನಗೆ ಅಲ್ಲ ಕ್ವಾಲಿಟಿನೇ ಇಲ್ಲ ಅಂತಂದರೆ ಅದು ಬೇರೆ. ಟೆಕ್ನಿಕಾಲಿಟಿ ಅಂತಂದರೆ ನನ್ನ ಪ್ರಕಾರ ಅನ್ಕೊಂಡು ಸ್ಟೋರಿ ಟೆಲ್ಲಿಂಗ್ ಅಂತ. ನೀವು ಯಾವ ಕ್ಯಾಮ್ರಾದಲ್ಲಿ ಮಾಡಿ ಯಾರನ್ನಾರು ಈಗ ರೀಸೆಂಟಾಗಿ ಇವ್ರೂ ವಿಟ್ರಿಮಾರಂದು ಯಾವುದೋ ಒಂದು ಹಂಗೆ ವಿಡಿಯೋ ಶೇರ್ ಮಾಡಿದ್ದೆ. ಆ್ಯಕ್ಚುಲಿ ಅದ್ಭುತವಾಗಿ ಹೇಳಿದೆ, 4 ಲೈನ್ ಹೇಳಿದ್ದಾರೆ. ಆನೆ ಹಾಕೊಂಡು ಮಾಡಿದ್ರು, ಹೆಬ್ಬಾವು ಹಾಕೊಂಡು ಮಾಡಿದ್ರು, ಡೈನೋಸರಸ್ ಹಾಕೊಂಡು ಮಾಡಿದ್ರು, ಸ್ಕ್ರೀನ್ ಪ್ಲೇ ಚೆನ್ನಾಗಿದ್ರೆ ಸಿನಿಮಾ ಹೋಗುತ್ತೆ ಅಷ್ಟೇ ಅಂತ.
ಇದು ನಿಮ್ಮ ನೆಕ್ಸ್ಟ್ ಕ್ವಶನ್ಗೆ ಇದೆ ಇವಾಗ ಆನ್ಸರ್ ಆ್ಯಕ್ಚುಲಿ. ಇವರೇ ಈ ಪಾತ್ರದವರು ಯಾಕೆ ಅಂತಂದರೆ ಆ ಸಿಚುವೇಶನ್ಗೆ, ಆ ಸರ್ಕಮ್ಸ್ಟೆನ್ಸಸ್ಗೆ ಅವ್ರು ಸಿಕ್ಕಿದ್ರು ಅಷ್ಟೇ. ಅವಾಗ ನೀವು ಸಿಕ್ಕಿದ್ರೆ ನಿಮ್ಮನ್ನ ಹಾಕೊಂಡು ಮಾಡ್ಬೋದಾ ಇದ್ದಾನೆ ಗೊತ್ತಿಲ್ಲ. ಅವಾಗ ಇದ್ದಿದ್ದು ಆ್ಯಕ್ಚುಲಿ ಮುಂಚೆ ಇದ್ದಿದ್ದು ಪೃಥ್ವಿ ಅಂಬರ್ ಇದ್ದಿದ್ದು. ಪೃಥ್ವಿ ಅಂಬರ್ ಇನ್ನೂ ಅವಾಗ ದಿಯಾನೋ ಒಪ್ಕೊಂಡಿರಲಿಲ್ಲ. ಅವ್ರದ್ದು ಅವಾಗ ಈಸ್ ಇನ್ ವೆರಿ ಫೇಮಸ್. ಅವಾಗ ತುಳು ರತ್ನ ಅಂತಲೇ ಕರಿತಾ ಇದ್ರು. ಪಿಲುಬೈಲಿ ಯಮನಕ ಅಂತ ಸೂಪರ್ ಡೂಪರ್ ಸಿನಿಮಾ ಹಿಟ್ಟಾಗಿತ್ತು. ಅವಾಗಿನ್ನ ದಿಯಾ ಒಪ್ಕೊಂಡಿರಲಿಲ್ಲ. ಕತೆ ಹೇಳಿದಾಗ ಇಟ್ಸ್ ವೆರಿ ಎಕ್ಸೈಟೆಡ್. ಓಕೆ ಒಪ್ಕೊಂಡ್ರು. ಆಮೇಲೆ ತಿರ್ಗಾ ನಾವು ಮತ್ತೆ ಮಂಗಳೂರಿಗೆ ಹೋಗ್ಬೇಕು ಸರ್, ಮತ್ತೆ ಒಂದು ತುಳು ಸಿನಿಮಾ ಇದೆ. ಅಲ್ಲಿ ತುಳಿಲೆಲ್ಲ ಮಾಡಿದ್ರೆ ಒಂದೇ ಸ್ಕೆಡ್ಯೂಲ್ ಮಾಡೋದು. ನಮ್ಮ ಸ್ಕೆಡ್ಯೂಲ್ಗೆ ಎಲ್ಲ ಬ್ರೇಕ್ ಎಲ್ಲ ಮಾಡಲ್ಲ. 30 days 40 days ಒಂದೇ ಸ್ಟ್ರೆಚಲ್ಲಿ ಹೊಡಿತಾರೆ. ನಾನು ಅನೌನ್ಸ್ ಮಾಡಿಬಿಟ್ಟಿದ್ದೀನಿ, ಈಗ ಅವರು ಅನೌನ್ಸ್ ಮಾಡೋದು ಸರ್ 40 days ಹ್ಯಾವ್ ಟು ವೆಯ್ಟ್ ಅಂತ. ಅಲ್ಲಪ್ಪ ನಾನು ಶುರು ಮಾಡಿದ್ದೀನಿ, ಇವಾಗ ನನ್ಗೆ ಹೆಂಗೆ ವೆಯ್ಟ್ ಅಂತ. ಆವಾಗ ಪೂರ್ಣ ಅವ್ರು ಸಿಕ್ಕಿದ್ದು. ಓಕೆ, ಅಲ್ಲಿಂದ ಹಂಗಾಯಿತು. ಆಮೇಲೆ ಅದಕ್ಕೆ ಬೇರೆ ಪಾತ್ರಕ್ಕೆ ಇನ್ನೊಬ್ಬ ಜಿ ಪಾತ್ರಕ್ಕೂ ಬೇರೆಯವರು, ಎಲ್ಲದಕ್ಕೆಲ್ಲ ಬೇರೆ ಬೇರೆ ಆಗಿದ್ದು. ಆ್ಯಕ್ಚುಲಿ ಮುಂಚೆ 3 ಕಾಸ್ಟ್ ಇರಲಿಲ್ಲ. ನಾವು ಅನ್ಕೊಂಡಿದ್ದು ತಿರ್ಗಾ ಮತ್ತೆ ನಾವು ಟೆಕ್ನಿಕಾಲಿಟಿಲಿ ಹೋದಾಗ ನಾವು ಮುಂಚೆ ಅನ್ಕೊಂಡಿದ್ದೇನೆ ಅಂತಂದರೆ ಒಂದು ಗೋಪ್ರಲ್ಲೇ ಫುಲ್ ಸಿನಿಮಾ ಮಾಡ್ಬಿಡೋಣ ಅಂತ. ಗೋಪ್ರಲ್ಲೇ ಒಂದು ಸಿಂಗಲ್ ಶಾರ್ಟಲ್ಲಿ ಸಿನಿಮಾ ಮಾಡೋದು ಹೆಂಗಿರುತ್ತೆ ಅಂತ. ಅವಾಗ ಇನ್ನೆಲ್ಲ 360D ಕ್ಯಾಮ್ರಾ ಬರ್ತಾಯಿದೆ, ಅದನ್ನೇ ಹಾಕ್ಬಿಟ್ಟು ಅದರಲ್ಲೇ ಹೊಡೆಯೋದು. ನೋಡೋಣ ಹೆಂಗಿರುತ್ತೆ ಒಂದು ಜರ್ನಿಲಿ. ಈ ಪ್ಯಾಟರ್ನ್ ಓಕೆ. ಸ್ಟಾರ್ ಕಾಸ್ಟ್ ಹಾಕಿದ್ರೆ ಏನಾಗುತ್ತೆ? ಓಕೆ, ಒಂದು ಮಿನಿಮಮ್ 5D ಇಟ್ಕೊಂಡು ಮಾಡಿದ್ರೆ ಏನಾಗುತ್ತೆ? ಓಕೆ, ರೆಡ್ ಹಾಕೊಂಡು ಮಾಡಿದ್ರೆ ಏನಾಗುತ್ತೆ? ಅವಾಗ ನನಗೇನೋ ಒಂದು ಕರಿತಾರೆ ಗೊತ್ತಾ, ಇವನು ಗೋಪ್ರೋ ಸಿನಿಮಾ ಮೇಕರು, ಇವನು 5D ಸಿನಿಮಾ ಮೇಕರು, ಇವನು ರೆಡ್ ಆ್ಯಕ್ಚುಲಿ ಇವನು ಸಿನಿಮಾ ಮೇಕರು, ಹ್ಯಾರಿನ್ ಮಾಡಿದ್ದಾನೆ, ಸಖತ್ ಸಿನಿಮಾ ಡೈರೆಕ್ಟರ್ ಅನ್ಸುತ್ತೆ ಇವನು, ಹ್ಯಾರಿನ್ ಮಾಡಿದ್ದಾನೆ. ಅಲ್ಲಿಂದ ಇವ್ನು ಯಾವ ಡೈರೆಕ್ಟರ್ ಏನು ಕತೆ ಹೇಳಿದ್ದಾನೆ ಅಂತ ಯಾರೇ ಕೇಳಲ್ಲ. ಆ ಕಂಪ್ನಿಗೆ ಒಂದು ಬೆಲೆ, ಅವಾಗಲೇ ಹೇಳಿದ್ನಲ್ಲ, ಆ ಕಂಪ್ನಿಗೆ ಬೆಲೆ ಇರೋದ್ರಿಂದ ಅದಕ್ಕೆ ನನಗೆ ಬೆಲೆ. ಅದನ್ನ ಆಪ್ರೇಟ್ ಮಾಡೋಕೆ ಬರುತ್ತೋ ಬರಲ್ಲೋ, ಅದ್ರಲ್ಲಿ ಸಿನಿಮಾ ಏನು ಕತೆ ಹೇಳಿದ್ದೀನೋ ಇಲ್ಲೋ ಗೊತ್ತಿಲ್ಲ. ಇವಾಗ ಹಂಗೆ ನೋಡೋಕೆ ಹೋದ್ರೆ ಇವಾಗ ಶಂಕರ್ ಸಿನಿಮಾ ಯಾಕೆ ಸೋಲುತ್ತೆ? ಅಷ್ಟೊಂದೆಲ್ಲ ಟೆಕ್ನಿಕಾಲಿಟಿ ಇದ್ದು, ಅಷ್ಟೊಂದೆಲ್ಲ ಗ್ರ್ಯಾಂಡ್ ಯಾರಿಗೆ ಮಾಡ್ಬಿಟ್ಟು, ಅಷ್ಟು ದೊಡ್ಡ ಕಮಲ್ ಹಾಸನ್ ಎಲ್ಲ ಆ್ಯಕ್ಟ್ ಮಾಡಿ ಚೆನ್ನಾಗಿಲ್ಲಪ್ಪ ಸಿನಿಮಾ ಇಂಡಿಯನ್ ಟು ಅಂತಾರೆ. ಏನಕ್ಕೆ? ಕರೆಕ್ಟ್. ಎಲ್ಲ ಇದೆ ಅಲ್ವಾ ಅದರಲ್ಲಿ? ಏನಿಲ್ಲ ಅವ್ರ ಹತ್ರ, ಎಲ್ಲ ಇದೆ. ಅದೇ ಯಾರೋ ಒಬ್ಬ ಸಣ್ಣದನ್ನು ಎಲ್ಲೋ ಬಂದು ಯಾರೋ ಒಂದು ಸಣ್ಣ ಸಿನಿಮಾ ಮಾಡಿದ್ದಾನೆ, ಅದು ಅದ್ಭುತವಾಗಿರುತ್ತೆ. ನಾನು ಯಾವುದೋ ಇದರಲ್ಲಿ ನೋಡಿದ್ದೆ, ಅದು ನೆಟ್ಫ್ಲಿಕ್ಸಲ್ಲಿ ಇದೆ ಆ್ಯಕ್ಚುಲಿ ಅದು ಸಿನಿಮಾ. ಅದನ್ನು ರಾಜನ್ ಡಿ ಕೆ ಅವರು ಅದನ್ನು ಆ್ಯಕ್ಚುಲಿ ಪ್ರೆಸೆಂಟ್ ಮಾಡಿದ್ರು ಸಿನಿಮಾ. ಅದು ಅವ್ನಿಗೊಂದು 5D ಕ್ಯಾಮ್ರಾ ಸಿಗುತ್ತೆ, ಅವನೊಬ್ಬ ಫೋಟೋಗ್ರಾಫರು ಅದನ್ನ ಇಟ್ಕೊಂಡು ಆ್ಯಕ್ಚುಲಿ ಅವನು ಹಳ್ಳಿಯವ್ರನ್ನೆಲ್ಲ ಹಾಕೊಂಡು ಒಂದು ಸಿನಿಮಾ ಮಾಡ್ತಾನೆ. ಆ ಸಿನಿಮಾ ತೆಗೆದ್ರೆ 5D ಇಲ್ಲ, ಬಟ್ ಅದು ನೆಟ್ಫ್ಲಿಕ್ಸಲ್ಲಿದೆ. ಹಾಗೆ ನೀವು ತಿರ್ಗಾ ತೆಲುಗು ಯಾವುದೋ ಜಾತಿ ರತ್ನಾಲ್ ಅಂತ ನೋಡಿದ್ರೆ ನಿಮ್ಗೆ ಜಾತಿ ರತ್ನಲ್ಲಿ ನಿಮ್ಗೆ ಸಿನಿಮಾ ಕ್ವಾಲಿಟಿನೇ ಇಲ್ಲ. ಆದರೆ ಸಿನಿಮಾ ನಿಮ್ಗೆ ಎಂಟರ್ಟೈನ್ ಮಾಡ್ತಾ ಹೋಗ್ತಾ ಇರುತ್ತೆ. ತಿರ್ಗಾ ಅವಾಗಲೇ ನಾನು ಹೇಳಿದ್ನಲ್ಲ ನಿಮಗೆ ಟ್ರೈಲರ್ಗೆ, ನಾವೇನೋ ಇದ್ದೀವಲ್ಲ ಅದನ್ನ ಆ್ಯಕ್ಚುಲಿ ಅದನ್ನ ಹುಡುಕ್ತಾ ಇರ್ತೀವಿ ಇಲ್ಲಿ. ಇವಾಗ ನಾನು ಕ್ಯಾಮ್ರಾಮ್ಯಾನ್ ಆದರೆ ನಾನು ಸಿನಿಮಾದಲ್ಲಿ ಆ್ಯಕ್ಚುಲಿ ಬರೀ ಕ್ಯಾಮ್ರಾ ವರ್ಕು, ಲೈಟು, ಶ್ಯಾಡೋ, ಆ್ಯಕ್ಚುಲಿ ಇಲ್ಲಿ ಕಟ್ ಮಾಡೋಣ, ಡಿ ಇದ್ರೆ ಆ್ಯಕ್ಚುಲಿ ಒಂಚೂರು ಎತ್ತಬೇಕಾಯ್ತು, ಒಂಚೂರು ಶ್ಯಾಡೋ ಇದ್ದಾರೆ. ಡೈರೆಕ್ಟರ್ ಆ್ಯಕ್ಚುಲಿ ಇವ್ರು ಆ್ಯಕ್ಟಿಂಗ್ ಪರ್ಫಾರ್ಮ್ ಮಾಡಿಲ್ಲ, ಸೆಲೆಕ್ಟ್ ಮಾಡಿಲ್ಲ, ಆ್ಯಕ್ಚುಲಿ ಇಲ್ಲಿ ಕಟ್ ಮಾಡೋ. ಎಲ್ಲರೂ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ನೋಡ್ತಿರೋ, ಸಿನಿಮಾ ನೋಡೋದಿಲ್ಲ ಯಾರೂ. ಅದು ಆ್ಯಕ್ಚುಲಿ ಸಮಸ್ಯೆ ಆಗಿರೋದು. 3 ಕಾಸಿನ ಕುದುರೆ ಯಾವ ಥರ ಸಿನಿಮಾ ಅಂದರೆ ಕಾಂಟೆಂಟ್ ಪರ್ಸ್ಪೆಕ್ಟಿವಲ್ಲಿ ಹೇಳೋದಾದ್ರೆ? ಕಾಂಟೆಂಟ್ ಪರ್ಸ್ಪೆಕ್ಟಿವಲ್ಲಿ ಇಟ್ಸ್ ಅನ್ ಕಾಮಿಡಿ, ಸಸ್ಪೆನ್ಸ್, ಥ್ರಿಲ್ಲರ್. ಓಕೆ, ಓಕೆನಾ? 3 ಇದೆ. ಒಂದು ದಿನದಲ್ಲಿ ನಡೆಯುವಂಥ ಕತೆ. ಓಕೆ. ಇವತ್ತು ಬೆಳಗ್ಗೆ ಶುರುವಾಗಿ ಒಂದು 8 ಗಂಟೆ 9 ಗಂಟೆಗೆ ಶುರುವಾಗಿ ನಾಳೆ ಬೆಳಗ್ಗೆ 9 ಗಂಟೆಗೆ ಈ ಮಧ್ಯದ ಪಾರ್ಟು ಆ್ಯಕ್ಚುಲಿ ಮುಗಿಯುತ್ತೆ. ಆ್ಯಕ್ಚುಲಿ ಇದು ಇನ್ನೊಂದು ಎಕ್ಸೈಟಿಂಗ್ ಪಾಯಿಂಟ್ ಹೇಳಬೇಕು ಅಂತಂದರೆ, ಇದನ್ನು ಶುರು ಮಾಡಿದಾಗ ಆ್ಯಕ್ಚುಲಿ ನಾವೇ ಫಸ್ಟ್ ಶುರು ಮಾಡಿದ್ದು. ಅಂದರೆ ಪಾರ್ಟ್ 2 ಕಮ್ಸ್ ಫಸ್ಟ್ ಅಂತ. ಈ ಸಿನಿಮಾ ಬಂದಿರೋದು ಪಾರ್ಟ್ 2 ಫಸ್ಟ್. ದಿಸ್ ಇಸ್ ನಾಟ್ ಅನ್ ಫಸ್ಟ್ ಸಿನಿಮಾ. ಇಡೀ ಇಂಡಿಯಾದಲ್ಲಿ ಫಸ್ಟ್ ಒಂದೇ ಟೈಟ್ಲಲ್ಲಿ ಪಾರ್ಟ್ 2 ಕಮ್ಸ್ ಫಸ್ಟ್ ಬಂತಿರೋದು ನಮ್ಮದೇ ಫಸ್ಟ್ ಸಿನಿಮಾ. ನೀವು ಟೈಟ್ಲ್ ಜೊತೆಲೇ ಪಾರ್ಟ್ 2 ಅಂತ ಇಟ್ಟು? ಟೈಟ್ಲ್ ಜೊತೆಲಿ ಬೇಸ್ಡ್ ಆನ್ ಕರೆಂಟ್ ಅಫೇರ್ಸ್, ಪಾರ್ಟ್ 2/3. ಸಿನಿಮಾ ಗೆದ್ದ ಮೇಲೆ ಓಕೆ ನಾಳೆ ಪಾರ್ಟ್ ಬರುತ್ತೆ. 2/3 ಅಂದರೆ 1 ಇದೆ 3 ಇದೆ. ಹೌದು, ಇದು ಮಧ್ಯದ ಪಾರ್ಟ್. ಈ ಪ್ರೀವಿಯಸ್ ಏನಾಯಿತು, ಆಫ್ಟರ್ ಏನಾಗುತ್ತೆ ಅನ್ನೋದು ಇಟ್ಸ್ ಅ ಸ್ಟೋರಿ. ಅದಕ್ಕೆ 3 ಕಾಸಿನ ಕುದುರೆ. ಓಕೆ. ಸೊ ನೆಕ್ಸ್ಟ್ ಯಾವ ಪ್ಲಾನಲ್ಲಿ ಇರಾ? ಅಂದರೆ ಇವಾಗ ನಿಮ್ಮ ಸಿನಿಮಾ ಒಂದು ದಡ ತಲುಪಿಸಿದ್ರೆ ಇಲ್ಲೇ ಆ್ಯಕ್ಚುಲಿ ಇರೋದು ಕೆಲಸ. ಅಂದರೆ ಇದನ್ನು ಹೇಳಿ, ಇವಾಗ ಆಫ್ಟರ್ ರಿಲೀಸ್ ಹೇಗೆ, ಅಂದರೆ ಏನೇನು ಲೈನಪ್ಸ್ ಇಟ್ಕೊಂಡಿರಾ ತಲುಪ್ಸಕ್ಕೆ? ಮತ್ತೆ ತಿರ್ಗಾ ಅದೇ ಸೋಷಿಯಲ್ ಮೀಡಿಯಾ, ಆಫ್ಲೈನ್ ಪ್ರಮೋಷನ್ ಆ್ಯಂಡ್ ಆನ್ಲೈನ್ ಪ್ರಮೋಷನ್. ತಿರ್ಗಾ ನಾವು ಅದನ್ನ ಬಿಟ್ಟು ಮತ್ತೆ ತಿರ್ಗಾ ಏನು ಬೇರೆ ಏನು ಮಾಡೋಕ್ಕಾಗಲ್ಲ. ಜನನ ಹೆಂಗೆ ತಲುಪ್ಬೋದು, ಹೆಂಗೆ ಇಷ್ಟಪಡಿಸ್ಬೋದು ಅನ್ನೋದು ಅಷ್ಟೇ ಬಿಟ್ಟರೆ ತಿರ್ಗಾ ಮತ್ತೆ ಎಲ್ಲ ಐಡಿಯಾನೂ ವರ್ಕ್ ಆಗಲ್ಲ. ಅದೊಂದು ಐಡಿಯಾವಾಗೇ ಇರುತ್ತೆ ಅಷ್ಟೇ. ಐಡಿಯಾ ಪಾಪಪ್ ಆದಾಗ ಅದು ಸೂಪರಾಗಿರುತ್ತೆ ಐಡಿಯಾ. ಬಟ್ ಅದು ವರ್ಕ್ ಆಗಿಲ್ಲ, ಅದು ಎಷ್ಟು ಮಟ್ಟಿಗೆ ರಿಸಲ್ಟ್ ಕೊಡ್ತಾ ಅನ್ನೋದು ಮಾತ್ರ. ತಿರ್ಗಾ ಐಡಿಯಾ ಫೇಲ್ಯೂರ್ ಅಂತಲ್ಲ, ತಿರ್ಗಾ ಎಫರ್ಟ್ ಬೇರೆ, ಮತ್ತು ಆ ಟೈಮ್ ಆಫ್ ಮೂಡ್ ಬೇರೆ.
ಆ ಸಿಚುವೇಶನ್ಸ್ ಬೇರೆ. ನಾವು ಅವಾಗ ಹೇಳಿದಲ್ಲ, ಮಳೆಗಾಲದಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರೆ ಹೆಂಗೆ, ಅಥವಾ ಮಳೆಗಾಲದಲ್ಲಿ ನಾನು ಏನೋ ಮಾಡ್ಕೊಂಡು ಬೇರೆ ಏನು ಮಾಡೋಕ್ಕಾಗಲ್ಲ. ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನೇ ಮಾಡಬೇಕು. ಈಗ ರಾತ್ರಿ ಎಲ್ಲ ಎದ್ದಿದ್ದು ಬೆಳಗ್ಗೆ ಎಲ್ಲ ಮಲಗಿದ್ರೆ ಅದು ಪ್ರಕೃತಿ ವಿರುದ್ಧ ಆಗುತ್ತದೆ. ರಾತ್ರಿ ಇದೆ ಮಲಗು, ದಿನ ಇದೆ ಹಾಗೆ ಆ ಒಂದು ಸ್ಟ್ರಕ್ಚರಲ್ಲಿ ಹೋಗಬೇಕು ಅನ್ನೋದಷ್ಟೇ ನನಗಿರೋದು ಪ್ಯಾಟ್ರನ್. ತುಂಬ ಏನೋ ಬೇರೆನೇ ಏನೋ ಮಾಡಬೇಕು, ಬೇರೆ ಏನೋ ಮಾಡಿಬಿಡ್ತೀವಿ, ನಾನೇನೋ ಬೇರೆ ಇವರೇನೋ ಬೇರೆ ಮಾಡ್ಬಿಡ್ತೀವಿ, ನಾನು ಇನ್ನೊಂದೇನೋ ಬೇರೆ ಮಾಡ್ಬಿಡ್ತೀನಿ, ಹಾಗೆಲ್ಲ ಆ್ಯಕ್ಚುಲಿ ಬೇರೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾನು ಅದನ್ನೇ ಆವಾಗಲೇ ಪ್ರಾಂಪ್ಟಾಗಿ ಹೇಳ್ದಂಗೆ, ಹೊಸದಾಗಿ ನಾವೇನು ಮಾಡೋಕ್ಕಾಗಲ್ಲ. ಹೊಸದು ಅನ್ನೋದು ಆ್ಯಕ್ಚುಲಿ ಏನೂ ಇಲ್ಲ. ನಾನು ಇನ್ನೊಂದು ಮಾತಾಡ್ತಾನೆ ಅಂದ್ಕೊಂಡೆ, ನಾವೇನೋ ಮಾತಾಡ್ತಾ ಇರ್ತೀವಲ್ಲ, ಆ್ಯಕ್ಚುಲಿ ನಾವು ಮಾತಾಡೋದು ಆ್ಯಕ್ಚುಲಿ ಔಟ್ಡೇಟೆಡ್. ಹೆಂಗೆ ಔಟ್ಡೇಟೆಡ್ ಆಗಿಬಿಟ್ಟಿದೆ ಅಂದರೆ, ಇವಾಗ ಯಾರೋ ಮಾತಾಡೋದನ್ನ ಆ್ಯಕ್ಚುಲಿ ನಾವು ಮಾತಾಡ್ತಾ ಇರೋದು. ನಾನೇನೋ ಹೊಸದಾಗೇನೋ ಮಾತಾಡ್ತಿಲ್ಲ. ಯಾವ ಡಿಕ್ಷನರಿ ಬುಕ್ಕಲ್ಲಿ ಏನಿದೆಯೋ ಅದನ್ನೇ ತಾನೇ ಮಾತಾಡ್ತಾ ಇದ್ದೀನಿ, ಹೊಸದಾಗೇನೋ ಮಾತಾಡ್ತಿಲ್ಲವಲ್ಲ. ಮುಂಚೆ ಮಾತಾಡ್ತಾ ಇದ್ರು, ಆಮೇಲೆ ಟೈಪಿಂಗ್ ಬಂತು, ಬರೀತಾ ಇದ್ರು, ಆಮೇಲೆ ಟೈಪಿಂಗ್ ಬಂತು, ಟೈಪಿಂಗ್ ಆದಮೇಲೆ ತಿರ್ಗಾ ವಾಯ್ಸ್ ಕಮಾಂಡ್ ಬಂತು, ವಾಯ್ಸ್ ಕಮಾಂಡ್ ಆಯಿತು, ಇವಾಗ ಟೆಕ್ಸ್ಟ್ಗೆ ಬಂದಿದ್ದಾರೆ, ಟೆಕ್ಸ್ಟಲ್ಲಿ ತಿರ್ಗಾ ಮಾತುಗಳು ಕಟ್ ಮಾಡಿ ತಿರ್ಗಾ ಎಮೋಜಿಲೇ ಮಾತಾಡ್ತಾರೆ. ನೆಕ್ಸ್ಟ್ ಮಾತಾಡೋಂಗೆ ಇಲ್ಲ. ಈ ಟೆಕ್ನಾಲಜಿಲಿ ನೀವೇ ಅಂದ್ಕೊಂಡ್ರೆ ಬಂದ್ಬಿಡುತ್ತೆ, ನೆಕ್ಸ್ಟು ಮಾತನ್ನು ಮುಗಿದೋಗುತ್ತೆ, ಮಾತಿನ ಕಥೆನ. ಅವಾಗ ಒಂದು ಕಾಲದಲ್ಲಿ ಎಲ್ಲ ಮಾತಾಡ್ತಾ ಇದ್ರಂತೆ ಅಂತ ಬರುತ್ತೆ. ಈಗ ಬರೀತಾರೆ ಅಂತ ಹೇಳ್ತಾರಲ್ಲ, ಯಾರು ಬರೆಯಲ್ಲ ಈಗ, ಎಲ್ಲ ಟೈಪ್. ಬಟ್ ಅದೇ ಒಂದು ಇಂಡಸ್ಟ್ರಿ ಎಲ್ಲ ಒಂದು ಕಡೆ ಹೊರಟಾಗ ನೀವು ಒಂದು ಇನೋವೇಟಿವ್ ರೂಟ್ ತೊಗೊಂಡು ಡೈರೆಕ್ಟ್ ಪ್ರೈಮಿಗೆ ತಂದ್ರಿ. ದಟ್ಸ್ ಒನ್ ನೈಸ್ ಥಿಂಗ್. ಆ್ಯಂಡ್ ಟ್ರೈಲರ್ ಟೀಸರ್ ರಿಲೀಸ್ ಮಾಡ್ದಲೇ ಒಂದು ಕುತೂಹಲ ಕ್ರಿಯೇಟ್ ಮಾಡಿಸ್ತೀರಿ. ದಟ್ ಈಸ್ ಒನ್. ಎಷ್ಟು ವರ್ಕ್ ಆಗುತ್ತೆ ಎಷ್ಟು ವರ್ಕ್ ಆಗಲ್ಲ ದಟ್ ಈಸ್ ಸೆಕೆಂಡ್ರಿ. ಬಟ್ ಈ ಡಿಸಿಷನ್ ಮಾಡಿ ಇರಲ್ಲ, ಐ ಥಿಂಕ್ ದಟ್ಸ್ ಅ ಗ್ರೇಟ್ ಥಿಂಗ್. ಒಂದೇನು ಅಂತಂದರೆ, ಎಲ್ಲವೂ ನಾವೇ ಆದಾಗ ಆ್ಯಕ್ಚುಲಿ ಡಿಸಿಷನ್ ತೊಗೊಳಕ್ಕಾಗುತ್ತೆ. ಇವಾಗ ಯಾರೋ ಬೇರೆ ಪ್ರೊಡ್ಯೂಸರ್ ಇದ್ದಿದ್ರೆ ನಾನು ಅವ್ರು ಮಾತಾಡಬೇಕು, ಅವ್ರು ಕನ್ವಿನ್ಸ್ ಮಾಡಬೇಕು, ಅವ್ರು ಎಕ್ಸ್ಪ್ಲೈನ್ ಮಾಡಬೇಕು, ಅದಕ್ಕೆ ತಿರ್ಗಾ ಮತ್ತೆ 4-5 ರೆಫರೆನ್ಸ್ ತೋರಿಸ್ಬೇಕು, ಎಲ್ಲ ಮಾಡಬೇಕು. ಇವಾಗ ನಾನೇ ಅದಾಗಿರೋದ್ರಿಂದ, ಇವಾಗ ನಾನೇ ಆಡಿಯನ್ಸು, ಇವಾಗ ನಾನೇ ಡೈರೆಕ್ಟ್ರು, ನಾನೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಐ ಹ್ಯಾವ್ ಟು ಟೇಕ್ ದ ಡಿಸಿಷನ್. ತಿರ್ಗಾ ದುಡ್ಡು ಹೋದ್ರೆ ನಂದೇ ಹೋಗುತ್ತೆ, ಐಡಿಯಾ ಲಾಸ್ ಆದ್ರೆ ನಂದೇ ಐಡಿಯಾ ಲಾಸ್ ಆಗುತ್ತೆ, ಖುಷಿ ಆದ್ರೆ ನನಗೆ ಆಗುತ್ತೆ. ನಾನು ಯಾರು ಇನ್ನೊಬ್ರಿಗೆ ಲಾಸ್ ಮಾಡ್ತಾ ಇಲ್ಲ, ಇನ್ನೊಬ್ರಿಗೆ ಏನಿಗೋ ಫುಲ್ ಏನೇನೋ ಇಮ್ಯಾಜಿನೇಟಿಗೆ ಹಾಕ್ಬಿಟ್ಟು ಏನಿಗೂ ಜಾಕತ್ಸ್ತಾ ಇಲ್ಲ, ಯಾರಿಗೂ ಏನೂ ಮಾಡ್ತಿಲ್ಲ. ನಾನು ಮಾಡ್ತಿರೋದು ನನಗೇನೆ. ಅದು ನಾನು ಇನ್ನೊಬ್ರು ಪ್ರೊಡ್ಯೂಸರ್ ಆಗಿರೋ ನಾನು ಇದನ್ನೇ ಮಾಡಬೇಕಾಗಿತ್ತು. ಯಾಕಂದ್ರೆ ಒಂದು ಸಿನಿಮಾ ಗೆಲ್ಲಬೇಕು, ಸಿನಿಮಾ ನಿಂತ್ಕೋಬೇಕು, ಪ್ರೊಡ್ಯೂಸರ್ ಮಾಡಬೇಕು, ಪ್ರೊಡ್ಯೂಸರ್ ನೆಕ್ಸ್ಟ್ ಸಿನಿಮಾ ಮಾಡಬೇಕು ಅಂತಂದರೆ ನಾವು ಬದುಕಿಸ್ಲೇಬೇಕು, ಬದುಕೊಳ್ಳೇಬೇಕು. ಹಂಗೆ ಬದುಕೋದಕ್ಕೆ ಇದೊಂದು ದಾರಿ. ಆ್ಯಕ್ಚುಲಿ ಇದು ಆ್ಯಕ್ಚುಲಿ ತುಂಬ ಲಯಬಲ್ ದಾರಿ ಆ್ಯಕ್ಚುಲಿ ಇದು. ಬಟ್ ಇವಾಗ ಯಾರಾದರೂ, ಸಾರಿ ಟು ಇಂಟರಪ್ಟ್, ಯಾರಾದರೂ ಇವಾಗ ಸಿನಿಮಾ ಮಾಡಿರೋರು ಈ ಥರ ನಂಗೆ ಥಿಯೇಟ್ರಿಕಲ್ ಬೇಡ, ನಾನು ಡೈರೆಕ್ಟ್ ಪ್ರೈಮಿಗೆ ಬರ್ತೀನಿ, ಬಟ್ ನನಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡೋದು, ಹೆಂಗೆ ಅಪ್ರೋಚ್ ಮಾಡೋದು ಗೊತ್ತಾಗ್ತಿಲ್ಲ ಅಂದರೆ ನಿಮ್ಮನ್ನು ಕನೆಕ್ಟ್ ಮಾಡಿಸ್ಲಾ? ಖಂಡಿತ. ಓಕೆ, ಥ್ಯಾಂಕ್ ಯು. ಅದಕ್ಕೆ ಒಂದು ಪ್ರೊಸೆಸಿಂಗ್ ಫೀಸ್ ಅಂತ ಇರುತ್ತೆ. ಅದೇ ನಿಮಗೆ ಗೊತ್ತಿರುತ್ತೆ, ಇಟ್ಸ್ ಆಲ್ ಟೆಕ್ನಿಕಲಿಟಿ. ಕ್ಯೂ ಸಿ ಮಾಡ್ತಾರೆ, ಏನೋ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ತಿರ್ಗಾ ಅದನ್ನು ರಿಟೈರ್ ಮಾಡಬೇಕು, ತಿರ್ಗಾ ಏನಾದ್ರು ಕರೆಕ್ಷನ್ಸ್ ಹೇಳ್ತಾರೆ ಆಡಿಯೋ ಅಥವಾ ವಿಡಿಯೋದಲ್ಲಿ, ಅಥವಾ ಇದಕ್ಕೆ ನಿಮಗೆ ಈಗ ಪ್ರಾಣಿಗೆ ಏನಾದ್ರು ಹಾನಿ ಮಾಡಿದರೆ ಅಥವಾ ವಲ್ಗಾರಿಟಿ. ಇವಾಗ ನಾವು ಸಿನಿಮಾ ಆಲ್ರೆಡಿ ಸೆನ್ಸರ್ ಆಗೋಗಿರುತ್ತೆ, ಸಿನಿಮಾ ಸೆನ್ಸರ್ ಆಗಿ ಇದಾಗಿದೆ, ಅದಕ್ಕೊಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟಿರ್ತಾರೆ. ಬಟ್ ಇಲ್ಲಿ OTT ಸರ್ಟಿಫಿಕೇಶನ್ ಬೇರೆ. ಇವಾಗಿನ್ನ ಸ್ವಲ್ಪ ಗೈಡ್ಲೈನ್ಸ್ಗಳು ಚೇಂಜ್ ಆಗ. ಅಲ್ಲಿ ನಮಗೆ ಇಲ್ಲಿ 12 ಇಯರ್ಸ್ ಅಂತಾರೆ, ಅಲ್ಲಿ 13 ಇಯರ್ಸು 14 ಇಯರ್ಸು, ಅಲ್ಲಿಯ ವೈಲೆನ್ಸ್ ಏನೋ, ಅಲ್ಲಿ ಡಿಸ್ಕ್ಲೈಮರ್ಸ್ಗಳೇನೋ, ಅಲ್ಲಿದೇನೋ ಅಲ್ಲೊಂದು ಬೇರೆ ಮಾನದಂಡಗಳಿದೆ. ಅದಕ್ಕೊಂದು 4-5 ಜನ ಒಂದೊಂದು ಕ್ವಾಲಿಟಿ ಚೆಕ್ಕಲ್ಲಿ QC ಮಾಡ್ತಾರೆ, ವಿಡಿಯೋ ಮಾಡ್ತಾರೆ, ಆಡಿಯೋ ಮಾಡ್ತಾರೆ, ಸಬ್ಟೈಟಲ್ ಕೂಡ ಮಾಡ್ತಾರೆ. ಅದ್ರದ್ದೇನೋ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಅದ್ರದ್ದು ಅದಕ್ಕೆ ಅವರು ಮತ್ತೆ ಅಗ್ರಿಗೇಟರ್ ಒಂದು ನಾಮಿನಲ್ ಫೀಸ್ ಅಂತ ಇರುತ್ತೆ ಅಷ್ಟೇ. ನೀವು ಅದಕ್ಕಿಂತ ಎಕ್ಸ್ಟ್ರಾ ಬೇರೆ ಇಲ್ಲ, ಯಾವ ರೈಟ್ಸು ಬರ್ಸ್ಕೊಳ್ಳಲ್ಲ, ಯಾವುದು ಏನೂ ಇಲ್ಲ. ನಿಮ್ಮ ಸಿನಿಮಾ ಅಲ್ಲಿರುತ್ತೆ, ಅದೇ ಇಂಡಿಯಲ್ಲಿ ಮಾತ್ರ. ನಿಮಗೆ ಬೇಕು ಅಂದರೆ ಯು ಕ್ಯಾನ್ ಟೇಕ್ ಟು ದ ಓವರ್ಸೀಸ್ ಆಲ್ಸೋ. ನೀವು ಮಾಡಿರಲ್ಲ US ಅಲ್ಲೂ? US ಅಲ್ಲಿ UK ಟೆರಿಟರಿ ರಿಲೀಸ್ ಆಗಿದೆ. ಸೊ ನಮ್ಮ ವ್ಯೂವರ್ಸ್ ಯಾರಾದರೂ ಗಿರೀಶ್ ಅವ್ರನ್ನ ಕನೆಕ್ಟ್ ಆಗಬೇಕಂತಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಿಗೆ DM ಮಾಡಿ, ನಾವು ವಿ ವಿಲ್ ಶೇರ್ ಹಿಸ್ ನಂಬರ್ ವಿತ್ ಯು. ಸುಮಾರು ಇನ್ಸೈಟ್ ಶೇರ್ ಮಾಡಿರ. 3 ಕಾಸಿನ ಕುದುರೆಗೆ ಒಳ್ಳೇದಾಗಲಿ. ಅಮೆಝಾನ್ ಪ್ರೈಮ್ ರೆಂಟಲಲ್ಲಿ ಜಸ್ಟ್ 99 ರುಪೀಸ್ಗೆ ಅವೈಲೇಬಲ್ ಇದೆ. ನೋಡಿ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಐದರ್ ಕಮೆಂಟಲ್ಲಿ ತಿಳಿಸಿ. ನಿಮಗಿಷ್ಟ ಆದರೆ ಇನ್ನೊಂದು 4 ಜನಕ್ಕೆ ಹೇಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಸಲ್ಲಿ ಮಾತಾಡಿ. ಒನ್ ಥಿಂಗ್, ಸಿನಿಮಾ ಈಸ್ ಸಬ್ಜೆಕ್ಟಿವ್. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ದಟ್ ವಿ ಆಲ್ ಅಂಡರ್ಸ್ಟ್ಯಾಂಡ್. ಬಟ್ ಕೀಪಿಂಗ್ ದ್ಯಾಟ್ ಅಸೈಡ್ ಏನಂದರೆ, ಇದೊಂದು ಬ್ರೇವ್ ಡೆಸಿಷನ್ ಮಾಡಿದ್ದಾರೆ. ಆದರೆ ನಾನು ಥಿಯೇಟ್ರಿಕಲ್ ಅಲ್ದಲೇ ನಾನು ಡೈರೆಕ್ಟ್ OTTಗೆ ಬರ್ತೀನಿ, ಅದು ಅಮೆಝಾನ್ ಪ್ರೈಮ್ ರೆಂಟಲಿಗೆ ಬರ್ತೀನಿ ಅನ್ನೋದು ಇಟ್ಸ್ ಎ ಗ್ರೇಟ್ ಡೆಸಿಷನ್. ಅದಲ್ದಲೇ ಟೀಸರ್ ಟ್ರೈಲರ್ ಏನೂ ರಿಲೀಸ್ ಮಾಡ್ದಲೇ ನಾನು ಐ ವಿಲ್ ರೀಚ್ ಮೈ ಆಡಿಯನ್ಸ್ ಅನ್ನೋ ಡೆಸಿಷನ್ನು ಡೆಫಿನೆಟ್ಲಿ ಅಪ್ರಿಷಿಯೇಬಲ್.
ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಸಿನಿಮಾ ನೋಡಿ. ನಾನು ನಮ್ಮ ತಂಡಕ್ಕೆ ಎಲ್ರಿಗೂ ಇವತ್ತು ನೋಡೋಕ್ಕೆ ಹೇಳ್ತೀನಿ. ನಾನು ಇವತ್ತು ಹೋಗಿ ಸಿನಿಮಾ ನೋಡ್ತೀನಿ. ಥ್ಯಾಂಕ್ ಯು ಗಿರೀಶ್. ಥ್ಯಾಂಕ್ ಯು.